ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿ ಈ ದಿನದ ಆರಾಧನೆಯನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನೆ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಬೆಳಗಿನ ಜಾವಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ಕರ್ತನೆ, ಕಳೆದ ದಿನವೆಲ್ಲ ನಮ್ಮ ಜೊತೆಗಾರನಾಗಿದ್ದು ನಮ್ಮ ನಡೆಸಿದಕ್ಕಾಗಿ ಸ್ತೋತ್ರ ಕರ್ತನೆ. ಈ ದಿನದ ಆರಾಧನೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಅದ್ಭುತವಾಗಿಯೂ ಕರ್ತನೆ ನೀನು ನಡೆಸಿಕೊಡು. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿರಲಿ ಅಪ್ಪ. ಕರ್ತನೆ, ನಿನಗೆ ಸ್ತೋತ್ರ. ಈ ದಿನದ ವಾಕ್ಯದ ಭಾಗವನ್ನು ಸಹ ಆಶೀರ್ವದಿಸು. ಕೇಳುವ ಪ್ರತಿಯೊಬ್ಬರನ್ನು ಸಹ ಬಲಪಡಿಸಿ ನಿನ್ನ ಕೃಪೆಯಲ್ಲಿ ನಡೆಸು ಕರ್ತನೆ. ನಿನಗೆ ಸ್ತೋತ್ರ. ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ಸ್ವಾಮಿ. ಸ್ತುತಿ, ಘನಮಾನ, ಮಹಿಮೆ ನಿನಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ಈ ಸುಂದರ ದಿನಕ್ಕಾಗಿ ಕರ್ತನಿಗೆ ಸ್ತೋತ್ರಗಳನ್ನು ಮಾಡೋಣ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆ ನಿರಂತರವೂ ಇರುವ ದೇವರಾಗಿದ್ದಾನೆ. ಆತನೆಂದಿಗೂ ಬದಲಾಗುವುದಿಲ್ಲ. ಆತನ ಕೃಪಾ ಸತ್ಯತೆಗಳು ನಮ್ಮನ್ನ ಬಿಡದೆ ನಡೆಸುವಂತವುಗಳಾಗಿದ್ದಾವೆ. ಆತನ ನಾಮಕ್ಕೆ ಕೋಟಿ ಸ್ತೋತ್ರ. ನಾವೆಲ್ಲರೂ ಕೂತಿರುವ ಸ್ಥಳದಲ್ಲಿ ಆತನಿಗೆ ಸ್ತೋತ್ರ ಮಾಡೋಣ. ಹೇಳೋಣ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ ಎಂಬುದಾಗಿ ದಾವಿದನಂತೆ ಹೇಳೋಣ. ದಾವಿದನು ಹೇಳುತ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. हे मेरे मन यहोवा को धन्य कर, जो कुछ भी मुझ में है यहोवा को धन्य कहो. हालेलुया. उसके उपकार को कभी नहीं भूलना है, क्योंकि उसका काम जो है वो बहुत बड़ा है और उसका नाम तो सबसे महान और सबसे बड़ा है. हालेलुया, हालेलुया. ಪ್ರಿಯ ದೇವಜನರೇ, ನಾವೆಲ್ಲರೂ ಒಂದು ಕನ್ನಡ ಹಾಡನ್ನು ಹಾಡುತ್ತಾ ಕರ್ತನ ನಾಮವನ್ನು ಮಹಿಮೆ ಸಲ್ಲಿಸೋಣ. ಆನಂದದಿಂದ ಉಲ್ಲಾಸದಿಂದ ಯೇಸುವನ್ನು ಸ್ತುತಿಸೋಣ ಎಂಬ ಹಾಡನ್ನು ಹಾಡುತ್ತಾ ಕರ್ತನ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಆತನು ನಿನ್ನನ್ನ ಮತ್ತೆ ನನ್ನನ್ನ ತನ್ನ ಕೃಪೆಯಲ್ಲಿ ತನ್ನ ನೀತಿಯಲ್ಲಿ ನಡೆಸುವ ದೇವರಾಗಿದ್ದಾನೆ. ಆತನ ಪರಿಶುದ್ಧ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳು ಉಂಟಾಗಲಿ. ಥ್ಯಾಂಕ್ ಯು ಜೀಸಸ್. ಆನಂದದಿಂದ ಉಲ್ಲಾಸದಿಂದ ಯೇಸುವನ್ನು ಸ್ತುತಿಸೋಣ ಎಂಬ ಹಾಡನ್ನು ಹಾಡುತ್ತಾ ಕರ್ತನ ನಾಮಕ್ಕೆ ಕೋಟಿ ಸ್ತೋತ್ರ ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಫಾದರ್ ಗಾಡ್, ವಿ ಥ್ಯಾಂಕ್ ಯು. ಕರ್ತನಿಗೆ ಆನಂದದಿಂದ ಉಲ್ಲಾಸದಿಂದ ಯೇಸುವನ್ನು ಸ್ತುತಿಸೋಣ. ಸಂಭ್ರಮದಿಂದ ಸಡಗರದಿಂದ ಉತ್ಸಾಹ ಮಾಡೋಣ. ಆನಂದದಿಂದ ಉಲ್ಲಾಸದಿಂದ ಯೇಸುವನ್ನು ಸ್ತುತಿಸೋಣ. ಸಂಭ್ರಮದಿಂದ ಸಡಗರದಿಂದ ಉತ್ಸಾಹ ಮಾಡೋಣ. ಈಗಿರುವ ಸಮಯ ಅಮೂಲ್ಯವೆಂದೆಣಿಸಿ ಜಯಘೋಷ ಮಾಡೋಣ. ಜಯ ಮಂಗಳಂ ದೇವಾ, ಜಯ ಮಂಗಳಂ ದೇವಾ. ದೇವರ ವಾಗ್ದಾನಗಳು ನೆರವೇರುವವು, ಕಲ್ಲು ಬಂಡೆಗಳು ಕೂಗಿರುವವು. ದೇವರ ವಾಗ್ದಾನಗಳು ನೆರವೇರುವವು, ಕಲ್ಲು ಬಂಡೆಗಳು ಕೂಗಿ ಹೇಳುವವು. ಕಣ್ಣೀರೆಲ್ಲ ಓರೆಸಲು ತಿರುಗಿ ಬರುವನು, ಯೇಸು ಮೆಗರುಡನಾಗಿ ಬರುವನು. ಆನಂದದಿಂದ ಉಲ್ಲಾಸದಿಂದ ಯೇಸುವನ್ನು ಸ್ತುತಿಸೋಣ. ಸಂಭ್ರಮದಿಂದ ಸಡಗರದಿಂದ ಉತ್ಸಾಹ ಮಾಡೋಣ. ಈಗಿರುವ ಸಮಯ ಅಮೂಲ್ಯವೆಂದೆಣಿಸಿ ಜಯಘೋಷ ಮಾಡೋಣ. ಜಯ ಮಂಗಳಂ ದೇವಾ, ಜಯ ಮಂಗಳಂ ದೇವಾ. ಪ್ರೀತಿ ಭಕ್ತಿಗಳು ನಮ್ಮಲ್ಲಿರಲಿ, ಸ್ತುತಿ ಸ್ತೋತ್ರ ಗೀತೆಯೊಂದು ಜೊತೆಗಿರಲಿ. ಪ್ರೀತಿ ಭಕ್ತಿಗಳು ಸ್ತುತಿ ಸ್ತೋತ್ರ ಗೀತೆಯೊಂದು ಜೊತೆ ಇರಲಿ. ಜಯಘೋಷ ಮಾಡುತ್ತಲೇ ಸ್ತುತಿಸೋಣ. ನಾವು ಆತನನ್ನು ಎದುರುಗೊಳ್ಳೋಣ. ಆನಂದದಿಂದ ಉಲ್ಲಾಸದಿಂದ ಯೇಸುವನ್ನು ಸ್ತುತಿಸೋಣ. ಸಂಭ್ರಮದಿಂದ ಸಡಗರದಿಂದ
ಹಾಲೆಲೂಯಾ. ಈ ಸುಂದರ ದಿನಕ್ಕಾಗಿ ಕರ್ತನಿಗೆ ಸ್ತೋತ್ರವಂತಾಗಲಿ. ಸ್ವಲ್ಪ ಹೊತ್ತು ಪ್ರಿಯ ದೇವಚಂದ್ರ ನಾವು ಕೂತಿರೋ ಸ್ಥಳದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ಕರ್ತನಿಗೆ ಆರಾಧನೆ ಮಾಡೋಣ. ಆತನ ನಾಮನ ಮಹಿಮೆ ಸಲ್ಲಿಸೋಣ. ಆತನು ನಿನ್ನನ್ನು ನನ್ನನ್ನು ಕರ ಹಿಡಿದು ನಡೆಸುವ ದೇವರಾಗಿದ್ದಾನೆ. ಆತನು ನಿನ್ನನ್ನು ನನ್ನನ್ನು ತನ್ನ ಬಲದಲ್ಲಿ ನಡೆಸುವ ದೇವರಾಗಿದ್ದಾನೆ. ಆತನ ಪ್ರೀತಿಯು ಶಾಶ್ವತವಾದದ್ದಾಗಿದೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಆರಾಧನಾ ಪ್ರಭು, ಆರಾಧನಾ ಪ್ರಭು. ಕರ್ತನೇ, ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ಪರಿಶುದ್ಧನೇ ನಿನಗೆ ಸ್ತೋತ್ರ ರಾಜ, ಪರಿಶುದ್ಧನೇ ನಿನಗೆ ಸ್ತೋತ್ರ ಕರ್ತನೆ, ಪರಿಶುದ್ಧನೇ ನಿನಗೆ ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ. ಹಾಲೆಲೂಯಾ. ಕರ್ತನಿಗೆ ಸ್ತೋತ್ರ ಮಾಡೋಣ. ಕಣ್ಣುಗಳನ್ನು ಮುಚ್ಚಿಕೊಂಡು ಆರಾಧನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. Father, we thank you. Hallelujah. Lord, be Lord. Thank you, Lord. Hallelujah. प्रभु यीशु राजा, तेरे भवन में हम आते सब मिलके गाएंगे. तेरे भवन में हम आते हैं, सारा आदर हम तुझको देते हैं और हम कहते हैं प्रभु यीशु दिल से कहते हैं और हम
यीशुआ मुझ में हो तेरी महिमा। सब मिलिए अलग से हारोना। प्रभु यीशुआ मुझ में हो तेरी महिमा। ಯೇಸುವೆ ನನ್ನ ಲಿಬಾ ನನ್ನಲ್ಲಿ ನಿನಗೆ ಮಹಿಮೆಯಾಗಲಿ। ಯೇಸುವೆ ನನ್ನಲ್ಲಿ ಬಾ ನನ್ನಲ್ಲಿ ನಿಮಗೆ ಮಹಿಮೆಯಾಗಲಿ ನನ್ನಲ್ಲಿ ನಿಮಗೆ ಮಹಿಮೆಯಾಗಲಿ। गाएंगे सारा आदर हम तुझको देते हैं। तेरे भवन में हम आते हैं। सारा आदर प्रभु सारा आदर हम तुझको देते हैं। दिल से कहते हैं और हम कहते हैं प्रभु यीशुआ मुझ में हो तेरी महिमा। प्रभु यीशु राजा प्रभु यीशुआ मुझ में हो तेरी महिमा। सब मिलके गाएंगे यीशुआ मुझ में हो तेरी महिमा। मुझ में हो तेरी महिमा। प्रभु यीशुआ मुझ में हो तेरी महिमा। हालेलुया। रिबाला बशरंदुरा ला बारी कला बरा बरा बा। प्रभु यीशुआ मुझ में हो तेरी महिमा। प्रभु यीशुआ मुझ में हो तेरी महिमा। और यारो दुरला बारा और खाला बशरंदुरा ला रा बशा। यीशु हालेलुया। Thank you, Daddy. Father, we are so thankful for this wonderful day. ಈ ಸುಂದರ ದಿನಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳು ರಾಜ. ನಮ್ಮನ್ನು ನಡೆಸುವ ಆತನು ನೀನು ಸ್ವಾಮಿ ದೇವರೇ. Hallelujah, 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 hallelujah. आराधना हम करते हैं। सब हाथ उठा के ಎಲ್ಲರೂ ಕೈಗಳನ್ನು ಎತ್ತುತ್ತಾ पूरे दिल और मन से तेरी महिमा गाते हैं और हम कहते हैं दिल से प्रभु दिल से कहते हैं और हम कहते
मुझ में हो तेरी महिमा। प्रभु यीशुआ, मुझ में हो तेरी महिमा, मुझ में हो तेरी महिमा। हालेलुया। रि बारा 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 शरंदुर गरा बारा बा और खला मंदुरा बा शंदुर गरा बारी मंदुर गरा बारी बी कदी खला बारा खला बा शरा और बारा रा रा रा। मुझ में हो तेरी महिमा, मुझ में हो तेरी महिमा। ಹೌದು ಸ್ವಾಮಿ ದೇವರೇ, ಇದುವರೆಗೂ ನಮ್ಮನ್ನು ನಡೆಸಿದ ಕರ್ತನೆ, ಅದ್ಭುತ ಸ್ವರೂಪನಾದ ನನ್ನ ದೇವರೇ, ನಿತ್ಯವೂ ಕಾಯುವ ಯೇಸುವೇ ನಿನಗೆ ಸ್ತೋತ್ರ ಸ್ವಾಮಿ. ಮುಂದಿನ ಎಲ್ಲಾ ಭಾಗದಲ್ಲೂ ಜೊತೆಗಾರನಾಗಿ ನಡೆಸು ಅಯ್ಯ. ಸಭೆ ಮೇಲೆ ನಿನ್ನ ಕೃಪೆಯನ್ನು ಸುರಿಸುತ್ತ ಅತಿ ಬೇಗನೆ ಬೇಕಾದಂತ ಎಲ್ಲ ಸಹಾಯವನ್ನು ಒದಗಿಸಿಕೊಡಪ್ಪ. ಎಲ್ಲ ಕಂಟೈನ್ಮೆಂಟ್ ಝೋನ್ಸ್ಗಳಲ್ಲೂ ಎಲ್ಲಾ ರೀತಿಯಾದ ಸ್ಥಳಗಳಲ್ಲಿಯೂ ಸ್ವತಂತ್ರವಾಗಿ ಆರಾಧನೆ ಮಾಡಲು ಬೇಕಾದ ವ್ಯವಸ್ಥೆಯನ್ನು ಅತಿ ಬೇಗನೆ ಕಲ್ಪಿಸಿಕೊಡಪ್ಪ ಕರ್ತನೆ. ನೀನು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಯೇಸು ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಪ್ರಿಯ ದೇವಚಂದ್ರ, ಕೀರ್ತನೆ 127 ಧ್ಯಾನ ಮಾಡೋಣ. ಭಜನ್ ಸಹಿತ 127 को हम लोग पढ़ेंगे. ಕೀರ್ತನೆ 127 ಧ್ಯಾನ ಮಾಡುತ್ತಾ ಕರ್ತನ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಭಜನ್ ಸಹಿತ 127 ಕೀರ್ತನೆ 127 ಧ್ಯಾನ ಮಾಡೋಣ. ಕರ್ತನು ನಿಮ್ಮನ್ನ ನನ್ನನ್ನು ಅದ್ಭುತವಾಗಿ ನಡೆಸಿದ ದೇವರಾಗಿದ್ದಾನೆ, ಮುಂದೆಯೂ ನಡೆಸುವಾತನಾಗಿದ್ದಾನೆ. ಹೀಗೆ ಬರೆಯಲ್ಪಟ್ಟದೆ, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವೂ ಆತನ ಬಹುಮಾನವೇ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿ ಇರುವ ಅಂಬುಗಳಂತಿದ್ದಾರೆ. ಇವುಗಳಿಂದ ತನ್ನ ಬತ್ತಳಿಕೆಯನ್ನು ತುಂಬಿದವನು ಧನ್ಯನು. ಊರು ಬಾಗಲಲ್ಲಿ ವೈರಿಗಳ ಸಂಗಡ ವ್ಯಾಜ್ಯವಾಡುವಾಗ ಅಂಥವರು ಅಪಮಾನ ಹೊಂದುವುದಿಲ್ಲ. ಕೀರ್ತನೆ 127 ಇವರು ನಿಮ್ಮನ್ನು, ನಿಮ್ಮ ಜೀವಿತವನ್ನು ಆಶೀರ್ವಾದ ಮಾಡಿ ಅಭಿವೃದ್ಧಿಪಡಿಸಲಿ. ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವಜನರೇ, ನಮ್ಮ ಮಧ್ಯದಲ್ಲಿ ಸೋದರ ಶದ್ರಕ್ ಬಕ್ಸ್ಲಾ ಅವರಿದ್ದಾರೆ. ಪಾಸ್ಟರ್ ಶದ್ರಕ್ ಬಕ್ಸ್ಲಾ ಅವರು ಸ್ವಲ್ಪ ಸಮಯ ನಮ್ಮನ್ನ ಕೀರ್ತನೆ ಭಾಗದಲ್ಲಿ ನಡೆಸುವಾಗ ದೇವರವರನ್ನ ಆಶೀರ್ವದಿಸಿ ಕಾಪಾಡಲಿ. ಪ್ರೈಸ್ ದಿ ಲಾರ್ಡ್. हालेलुया, प्रेज द लॉर्ड। प्रभु का धन्यवाद हो आज के सुंदर दिन के लिए। हम प्रभु को धन्यवाद देते हैं क्योंकि वो हमारा परमेश्वर है और हम उसकी राजा हैं। हालेलुया, प्रभु स्तुति हो, प्रभु का महिमा हो। यहाँ पर हम लोग देखते हैं परमेश्वर मनुष्य का क्या चाहता है, भलाई चाहता है, हमेशा भलाई करना चाहता है। और इस बात को यहाँ पर हम लोग देखते हैं। जब छोटी छोटी बातों को यहाँ देखते हैं, विशेष करके हम घर बनाना चाहते हैं। क्या बनाना चाहते हैं? घर, या तो और भी चाहते हैं, कुछ भी बनाना चाहते हैं और उसमें हम क्या चाहते हैं? सफलता पाना चाहते हैं, उसका पूरा करना चाहते हैं। आगे में देखते हैं कि नगर को भी हम लोग रक्षा करना चाहते हैं। किसको? नगर का। और प्रभु का धन्यवाद हो, प्रभु का स्तुति हो। परमेश्वर यहाँ हमें समझाना चाहता है कि मेरा बिना तुम लोग कोई भी काम में सक्सेसफुल नहीं हो सकता है। यहाँ लिखा है व्यर्थ होगा, हमारा मेहनत क्या होगा? यूजलेस, काम में नहीं आ सकता है। इसीलिए जैसा हम लोग देखते हैं यूहन्ना 15 अध्याय में लिखा है, मैं दखलाता हूँ तुम डलिया हो, मुझसे अलग होकर तुम कुछ भी नहीं कर सकते हो। तो प्रभु का स्तुति हो कि हम जो उसके बच्चे हैं उससे हमें परमेश्वर के साथ, पिता के साथ, अब्बा के साथ हमें बने रहना है, क्योंकि वो हमारा ड्राइवर है। ड्राइवर के बिना क्या हमारा जीवन आगे बढ़ सकता है? कभी नहीं बढ़ सकता है। और हालेलुया, प्रभु का स्तुति हो। तो प्रभु हमें यहाँ पर यही
समझाना चाहता है कि जो परमेश्वर को प्रेम करते हैं उनको परमेश्वर समय पर आहार देता है, ठीक समय पर भोजन देता है। और आगे में लिखता है कि जो परमेश्वर को प्रेम करते हैं उनको परमेश्वर रात में आराम से नींद भी देता है। और प्रभु का धन्यवाद हो, ये सारा परमेश्वर का क्या है, गिफ्ट है। और इस तरह से प्रभु का धन्यवाद हो कि प्रभु का नाम की महिमा मिले। आगे में लिखा है परिवार के विषय में, जब परिवार होता है तो परमेश्वर क्या देता है, बाल बच्चे देता है। और या परमेश्वर का क्या है, गिफ्ट है, परमेश्वर का दिया हुआ भाग है। और लास्ट में लिखा है कि बच्चे लोग एक वीर के समान होते हैं। जैसा योद्धा के हाथ में एक तीर होता है और योद्धा उस तीर को छोड़ता है, और तो वैसा ही हमारे बाल बच्चे जो परमेश्वर का भाई मानते हैं, परमेश्वर पर आसरा करते हैं, विश्वास करते हैं, वो एक वीर के समान होते हैं। वीर जैसा जीतने वाला काम करता है, हमेशा जीतता है, लड़ाई में हमेशा हारता नहीं, लेकिन क्या करता है, जीतता है। लास्ट में लिखा है, सिस्टर पढ़ देंगे 5 को। ಇವುಗಳಿಂದ ತನ್ನ ಬತ್ತಳಿಕೆಯನ್ನು ತುಂಬಿದವನು ಧನ್ಯನು. ಊರು ಬಾಗಿಲುಗಳಲ್ಲಿ ವೈರಿಗಳ ಸಂಗಡ ವಾದ್ಯವಾಡುವಾಗ ಅಂಥವರು ಅಪಮಾನ ಹೊಂದುವುದಿಲ್ಲ. हाँ, तो यहाँ पर देखते हैं धन्य वह परिवार है, धन्य वह व्यक्ति है कि अपने तरकस को, यानी कि लिखा है फाटक के पास शत्रुओं से बात करने के लिए संकोच ना करेगा। उसका दूसरा अनुवाद में यह लिखा है कि शत्रु उस पर जाए नहीं पा सकता है। हालेलुया, ये प्रभु का प्रॉमिस है। जैसा हम लोग मत्ती सुसमाचार में पढ़ते हैं कि अधोलोक का फाटक उस पर प्रबल नहीं होगा। आमीन, हालेलुया। तो प्रभु का स्तुति हो, प्रभु का महिमा मिले कि भजन संहिता से हम सबों को आशीष मिले कि उसके बिना हमारा जीवन में सफलता है ही नहीं। हम उसको लेकर परमेश्वर के साथ में, परमेश्वर के परिवार में होकर, परमेश्वर के अगुवाई में हम करेंगे तो जो हर एक कामों में परमेश्वर हमारा मिशन को कामयाब करेगा। हालेलुया। ಹಲ್ಲೆಲೂಯಾ. ಕೀರ್ತನೆ 127 1ರಿಂದ 5ನೇ ವಾಕ್ಯಗಳನ್ನು ಧ್ಯಾನ ಮಾಡಿರಲಾಗಿ 1ನೇ ವಚನದಲ್ಲಿ ನಾವು ನೋಡಿದ್ದೇವೆ, ಯೆಹೋವನು ಮನೆ ಕಟ್ಟದಿದ್ದರೆ ಕಟ್ಟುವವರು ಕಷ್ಟಪಡುವುದು ವ್ಯರ್ಥ ಎಂಬುದಾಗಿ. ಸೊ ಪ್ರಿಯ ದೇವಜನರೇ, ಈ ವೇಳೆಯಲ್ಲಿ ವಿಶೇಷವಾಗಿ ಪ್ರಿಯ ಸಭೆಯವರೇ ಹಾಗೂ ವಿಶಿಸುತ್ತಿರುವ ಪ್ರತಿಯೊಬ್ಬ ದೇವಜನರೇ, ದೇವರು ನಿಮ್ಮನ್ನ ಹೇಳುವಾಗಿ ಆಶೀರ್ವಾದ ಮಾಡಲಿ, ನಿಮ್ಮ ಪ್ರತಿಯೊಂದು ಕೊರತೆಗಳನ್ನ ಯೇಸುವಿನ ನಾಮದಲ್ಲಿ ನೀಗಿಸಲಿ ಎಂಬುದಾಗಿ ನಾನು ಕರ್ತನಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ಸೊ ಈ ಬೆಳಗಿನ ಜಾವದಲ್ಲಿ ಕರ್ತನು ನಿಮ್ಮ ಪ್ರತಿಯೊಂದು ಕೊರತೆಯನ್ನ ನೀಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇಂಥ ಒಂದು ಒಳ್ಳೆಯ ಸಮಯದಲ್ಲಿ ಪ್ರಿಯ ದೇವಜನರೇ, ನಾನು ನೀನು ಇವತ್ತು ಕರ್ತನ ನಾಮವನ್ನ ಸ್ತೋತ್ರಪಡಿಸಬೇಕಾಗಿದೆ. ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ನಿಮ್ಮ ಮತ್ತೆ ನನ್ನ ಪ್ರಾಣವನ್ನ ದೇವರು ತನ್ನ ಹೊಸ ಒಡಂಬಡಿಕೆ ಕಾರಣದಿಂದ, ಆತನ ರಕ್ತದಿಂದ ಉಂಟಾಗುವಾಗಿರುವ ಆ ಒಡಂಬಡಿಕೆ ಕಾರಣದಿಂದ ನಿನ್ನ ಮತ್ತೆ ನನ್ನ ಪ್ರಾಣವನ್ನ ರಕ್ಷಿಸಿದ್ದಾನೆ. उसके लहू से जो नया वाचा दिया गया था, उसके कारण प्रभु ने आप और मुझे मृत्यु से बचाया है. इसलिए थोड़ी देर आंख बंद करके 1 मिनट के लिए उसका धन्यवाद करेंगे. ಒಂದು ನಿಮಿಷ ದೇವರಿಗೆ ಕಣ್ಣುಗಳನ್ನು ಮುಚ್ಚಿ ಸ್ತೋತ್ರ ಮಾಡೋಣ. ನಿನ್ನನ್ನ ನನ್ನನ್ನ ಪಾಪದಿಂದ, ರೋಗದಿಂದ, ಬಾಧೆಯಿಂದ, ಸಮಸ್ಯೆಯಿಂದ ಕಾಪಾಡಿದ ದೇವರಿಗೆ ಸ್ತೋತ್ರ ಮಾಡೋಣ. ಪರಿಶುದ್ಧನಾದ ದೇವರೇ, ಈ ಸುಂದರ ದಿನಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ಯೇಸುವೆ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮನ್ನು ಮರಣಕರ ವ್ಯಾಧಿಗಳಿಂದ ತಪ್ಪಿಸಿ ಕಾಪಾಡಿ ರಕ್ಷಣೆ ಕೊಟ್ಟು ನಡೆಸಿದಿ. ನಮ್ಮ ಕರ್ನಾಟಕವನ್ನ, ನಮ್ಮ ಭಾರತ ದೇಶವನ್ನ ಕೊರೋನಾ ಮುಕ್ತ ದೇಶವನ್ನಾಗಿ ಮಾಡುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮೆಲ್ಲರನ್ನ ಕೊರೋನಾ ಮುಕ್ತರನ್ನಾಗಿ ಮಾಡಿ ಆರೋಗ್ಯ ಕೊಟ್ಟು ಬಲ ಕೊಟ್ಟು ಜೀವದಿಂದ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲಾ ಘನತೆ ನಿನಗೆ ಯೇಸು ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. प्रिय देवचंद्र, ಇದು ಕಾಣಿಕೆ ಸಮಯವಾಗಿದೆ. ये ऑफरिंग का समय है. यदि आप लोग ऑनलाइन में हैं, ऑनलाइन से यदि आप लोग ऑफरिंग देना चाह रहे तो हमारा जो रेगुलर जो आप जो भेजते हैं 9449035969 नंबर पे आप अपना ऑफरिंग को चर्च में भेज सकते हैं. प्रिय ದೇವಚಂದ್ರ ವಿಶ್ವಾಸಿಗಳೇ, ಒಂದು ವೇಳೆ ನೀವು ಆನ್ಲೈನ್ ನಲ್ಲಿ ನಿಮ್ಮ ಆಫರಿಂಗ್ ಅನ್ನು ಕಳಿಸುತ್ತಿರುವುದಾದರೆ ದಯವಿಟ್ಟು 94490353
969 ನಂಬರ್ಗೆ ನಿಮ್ಮ ಕಾಣಿಕೆಗಳನ್ನು ಕಳಿಸಬಹುದಾಗಿದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮ್ಮ ಕೊರತೆಗಳನ್ನು ನೀಗಿಸಲಿ. ಕಾಣಿಕೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. आइए हम भेंट के लिए प्रार्थना करते हैं. ನಿಮ್ಮ ದಶಮಾಂಶವನ್ನು ಕಾಣಿಕೆಗಳನ್ನು ದಯವಿಟ್ಟು ಅದರಲ್ಲಿ ಕಳಿಸಿಕೊಡಿ. आइए हम प्रार्थना करेंगे. प्यारे पिता धन्यवाद करते हैं. ಪರಿಶುದ್ಧನೇ ನಿನಗೆ ಸ್ತೋತ್ರ ರಾಜ. ಕಾಣಿಕೆ ಕೊಡುತ್ತಿರೋ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆ ನಿನ್ನ ದಯವಿರಲಿ. दशमांश ಕೊಟ್ಟಂತ ಕೊಡುತ್ತಿರೋ ಪ್ರತಿಯೊಬ್ಬರ ಮೇಲೆ ನಿನ್ನ ಕೃಪೆ ಇರಲಿ. प्रभु जिसने भी दशमांश दिया है और दे रहा है सब पर आपका आशीष बने रहे, और जो कोई भी आज का भेंट भेज रहा है उन पर भी आपका आशीष बने रहे. अभी तक आपने हम सबको संभाला, आगे संभालिए. नाम श्री यीशु मसीह के नाम से आमेन. हालेलुया, हालेलुया. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪರಲೋಕದ ರಾಜ್ಯದ ರಹಸ್ಯಗಳನ್ನ ತಿಳಿಯುವ ವರದ ಬಗ್ಗೆ ಇವತ್ತು ನಾವು ಮಾತನಾಡಲಿಕ್ಕಿದ್ದೇವೆ. Hallelujah. The knowledge of the secrets of kingdom of heaven. The knowledge of the secrets of kingdom of heaven. ಪರಲೋಕದ ರಾಜ್ಯದ ರಹಸ್ಯಗಳನ್ನ ತಿಳಿಯುವ ವರದ ಬಗ್ಗೆ ಇವತ್ತು ನೀವು ಮಾತಾಡಲಿಕ್ಕಿರುವಾಗ ಗಮನವಿಟ್ಟು ನಾವೆಲ್ಲರೂ ಇದನ್ನ ಪ್ರೀತಿಯಿಂದ ಲಕ್ಷ್ಯವಿಟ್ಟು ಕೇಳೋರಾಗೋಣ. ಪ್ರಿಯ ದೇವಜನರೇ, ವಿಶ್ವಾಸಿಗಳಾದ ನಿಮಗೆ ಮತ್ತೆ ನನಗೆ ದೇವರು ಪರಲೋಕದ ರಾಜ್ಯದ ರಹಸ್ಯಗಳನ್ನ ತಿಳಿದುಕೊಳ್ಳುವ ವರವನ್ನ ಕೊಟ್ಟಿದ್ದಾನೆ. ಈ ವರವು ಭೂಲೋಕದಲ್ಲಿರುವ ಎಲ್ಲರಿಗೂ ಕೊಡಲ್ಪಟ್ಟಿರುವುದಿಲ್ಲ. स्वर्ग के राज्य के रहस्य का ज्ञान को जानने का जो वरदान है, ये केवल विश्वासियों को ही दिया गया है. दुनिया में सबको ये वरदान नहीं दिया गया. स्वर्ग के राज्य का रहस्यों को जानने का जो ज्ञान है, ज्ञान केवल विश्वासियों को ही दिया गया है. ಪರಲೋಕದ ರಾಜ್ಯದ ರಹಸ್ಯಗಳನ್ನ ತಿಳಿದುಕೊಳ್ಳುವ ವರ ಕೇವಲ ವಿಶ್ವಾಸಿಗಳಿಗೆ ಕೊಡಲ್ಪಟ್ಟಿದೆ. ಸೊ ಪ್ರಿಯ ದೇವಚಂದ್ರೆ, ನಾವು ಈ ಪರಲೋಕದ ರಾಜ್ಯದ ರಹಸ್ಯಗಳನ್ನ ತಿಳಿಯುವ ವರದ ಬಗ್ಗೆ ನಾವು ಮಾತನಾಡಲಿಕ್ಕಿರುವಾಗ ಒಂದು ಸಾಮ್ಯದಿಂದ ನಾವು ಇದನ್ನ ತಿಳಿಲಿಕ್ಕಿದ್ದೇವೆ. ಯಾವ ರೀತಿಯಲ್ಲಿ ಆ ಪರಲೋಕದ ರಾಜ್ಯದ ರಹಸ್ಯಗಳನ್ನ ತಿಳಿದುಕೊಳ್ಳಬಹುದು. जैसे स्वर्ग के राज्य को रहस्य को जानने का वरदान कैसे काम करता है, इसको जानने के लिए आज हम एक दृष्टांत से हम आज बात करेंगे. हालेलुया. मत्ती रचित सुसमाचार 13 अध्याय उसका 3 वचन. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. यहाँ यूं लिखा है कि ಆಗ ಆತನು ಅವರಿಗೆ ಸಾಮ್ಯ ರೂಪವಾಗಿ ಅನೇಕ ಸಂಗತಿಗಳನ್ನು ಹೇಳಿದನು. ಸಾಮ್ಯ ರೂಪವಾಗಿ ಅನೇಕ ಸಂಗತಿಗಳನ್ನ ಹೇಳಿದನು ಎಂಬುದಾಗಿ ಬರೆಯಲ್ಪಟ್ಟದೆ. बाइबल में लिखा है कि प्रभु यीशु मसीह जो है वो जब लोगों से बात करता था दृष्टांत देकर बात किया करता था, पैराबल से बात किया करता था. ब्रदर, हिंदी में पैराबल को दृष्टांत लिखा है कि क्या लिखा है? हाँ, दृष्टांतों. हाँ, तीसरा वचन पढ़ सकते हैं जोर से. और उसने उनसे दृष्टांतों में बहुत सी बातें कही. दृष्टांतों में बहुत सी बातें कही. हालेलुया, हालेलुया. ಪ್ರಿಯ ದೇವಚಂದ್ರೆ, ಯೇಸು ಸ್ವಾಮಿ ಜನರೊಟ್ಟಿಗೆ ಮಾತನಾಡುತ್ತಿರುವಾಗ ಸಾಮ್ಯ ರೂಪವಾಗಿ ತುಂಬಾ ಮಾತನಾಡ್ತಾ ಇದ್ದ. जब यीशु मसीह लोगों से बात करता था तो दृष्टांत से बहुत बात किया करता था, क्योंकि बहुत सारे लोगों को परमेश्वर के वचन का रहस्य का ज्ञान यानी स्वर्ग के रहस्य का ज्ञान अभी नहीं था. हालेलुया. ಪರಲೋಕದ ರಾಜ್ಯದ ರಹಸ್ಯಗಳನ್ನ ತಿಳಿದುಕೊಳ್ಳುವ ವರ ಏನಿದೆಯಲ್ಲ, ಇದು ಪ್ರತಿಯೊಬ್ಬರಲ್ಲಿ ಇರಲಿಲ್ಲ. ಅದಕ್ಕಾಗಿ ಆ ವಾಕ್ಯಗಳನ್ನ ಸಂಪೂರ್ಣವಾಗಿ ವಿವರಿಸಿ ದೇವರು ಅವರಿಗೆ ಹೇಳುತ್ತಿದ್ದ. ಪ್ರಿಯ ದೇವಚಂದ್ರೆ, ವಾಕ್ಯದಲ್ಲಿ ನಾವು ನೋಡುವಾಗ ಇಲ್ಲಿ ಒಂದು ಬಿತ್ತುವವನ ಸಾಮ್ಯದ ಬಗ್ಗೆ ಯೇಸು ಸ್ವಾಮಿ ಮಾತನಾಡುತ್ತಿದ್ದಾನೆ. जब हम 13 अध्याय को जब आगे पढ़ते जाएंगे, यहाँ यीशु मसीह जो है बीज बोने वाले का दृष्टांत से बात कर रहा है. बीज बोने वाले के दृष्टांत से आज हम यह समझने वाले हैं कि स्वर्ग के राज्य का रहस्य का ज्ञान कैसे लोगों को मिलता है और कैसे उसका वरदान हमारे अंदर काम करता है. ಪರಲೋಕದ ರಾಜ್ಯದ ರಹಸ್ಯಗಳ ಜ್ಞಾನವು, ಅಜ್ಞಾನದ ವರವು ಯಾವ ರೀತಿಯಲ್ಲಿ ನಿಮ್ಮ ಮತ್ತೆ ನಮ್ಮಲ್ಲಿ ಕೆಲಸ ಮಾಡುತ್ತದೆ ಎಂಬುದನ್ನ ಈ ಸಾಮ್ಯದ ಮುಖಾಂತರ ಇದನ್ನ ನಾವು ವಿಶೇಷವಾಗಿ ಕಲಿಲಿಕ್ಕಿದ್ದೇವೆ. ಪ್ರಿಯ ಚಂದ್ರ, ಬಿತ್ತುವವನ ಸಾಮ್ಯದ ಬಗ್ಗೆ ಇಲ್ಲಿ ನಾವು ನೋಡುತ್ತೇವೆ. 13ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವಾಗ ಅನೇಕ ಸಂಗತಿಗಳನ್ನ ನಾವಿಲ್ಲಿ ನೋಡ್ಲಿಕ್ಕಿದ್ದೇವೆ. ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. देखो, सुनो, बोने वाला बीज बोने चला. ಆಮೇಲೆ ಇಲ್ಲಿ ಬೀಜ ಬಿತ್ತುವುದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಬೀಜ ಬಿತ್ತುವುದು ಎಂಬುದಾಗಿ ನಾವು ನೋಡುವಾಗ
ಪ್ರಿಯ ದೇವಜನರೇ, ಬೀಜವನ್ನ ನಾವು ಭೂಮಿಯಲ್ಲಿ ಬಿತ್ತುವಾಗ ಆಗ್ತಕ್ಕಂತ ಒಂದು ಸಂಗತಿ ಏನಂತ ಎಂಬುದಾಗಿ ನಾವು ನೋಡುವುದಾದ್ರೆ, ಬೀಜವನ್ನು ಬಿತ್ತುವಾಗ ಬೀಜವು ಭೂಮಿಯ ಒಳಗಡೆಗೆ ಹೋಗಿ ಅದು ಸಾಯ್ತದೆ. ಸತ್ತು ಅದರ ಒಳಗಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಮೊಳಕೆ ಬಿಡುವುದರೊಳಗಾಗಿ ತನ್ನ ಪ್ರಾಣವನ್ನು ಬಿಟ್ಟು ಅದರೊಳಗಿಂದ ಮೊಳಕೆ ಬರುವಂತದ್ದಾಗಿದೆ. ಬೀಜ ಸಾಯದಿದ್ದರೆ ಅದರೊಳಗಿಂದ ಮೊಳಕೆ ಹೊಡೆಯುವುದಿಲ್ಲ. जब हम बीज बोने का बात करते हैं, बीज जो है एक ऐसा चीज है, जब हम जमीन में उसको बोएंगे तो क्या होगा, वो अंदर जाता है, उसका जान चला जाएगा, फिर उसके अंदर से अंकुर निकलता है. बीज और वचन, यहाँ बीज को वचन के साथ तुलना किया गया है. ಇಲ್ಲಿ ಆ ಬೀಜವನ್ನು ದೇವರ ವಾಕ್ಯದೊತ್ತಿಗೆ ಹೋಲಿಸಿದ್ದಾರೆ. ಪ್ರಿಯದೇವಜನರೇ, ದೇವರ ವಾಕ್ಯಕ್ಕೂ ನಾವು ಬಿತ್ತುವ ಬೀಜಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ನೆನಪಿರ್ಲಿ, ನಾವು ಬಿತ್ತಿರುತ್ತಿರುವ ಬೀಜಕ್ಕೂ ದೇವರ ವಾಕ್ಯಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. याद रहे, जो बीज हम लोग बोते हैं और जो वचन हम बोते हैं, ये दोनों में बहुत ही फर्क है. लेकिन वचन को बीज के साथ यहाँ तुलना किया गया है. प्रिय ದೇವಜನರೇ, ದೇವರ ವಾಕ್ಯವನ್ನು ಬೀಜದೊಂದಿಗೆ ಹೋಲಿಸಿದ್ದಾರೆ. ಸೊ ವಿಶೇಷವಾಗಿ ವ್ಯತ್ಯಾಸ ಏನೆಂಬುದಾಗಿ ನಾವು ನೋಡುವಾಗ, ನಾವು ಬಿತ್ತುವ ಬೀಜಕ್ಕೂ ವಚನಕ್ಕೂ ಇರುವ ವ್ಯತ್ಯಾಸ ನಾವು ನೋಡೋಣ. जो बीज हम बोते हैं और जो वचन है, ये दोनों में एक फर्क है. वो फर्क को हमको जानना है. ನಾವು ಬೀಜವನ್ನು ಬಿತ್ತುವಾಗ ಬೀಜ ಸತ್ತು ಮೊಳಕೆ ಹೊಡೆಯುತ್ತೆ. ಆದರೆ ವಾಕ್ಯವನ್ನು ಸಾರುವಾಗ ವಾಕ್ಯ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಮನುಷ್ಯನೊಳಗಿರುವ ಪಾಪದ ಸ್ವಭಾವವನ್ನು ಸಾಯಿಸುತ್ತೆ, ಆತನಲ್ಲಿ ಹೊಸ ಜೀವನ ಕೊಡುತ್ತದೆ. ಇನ್ನೊಂದ್ಸರಿ ಹೇಳ, ನಾವು ಬಿತ್ತುವ ಬೀಜ ನೆಲದಲ್ಲಿ ಹೋಗುವಾಗ ಅದೇನಾಗುತ್ತೆ, ತಾನು ಸತ್ತು ಅದರೊಳಗಿಂದ ಮೊಳಕೆ ಹೊಡೆಯುತ್ತೆ. ಆದ್ರೆ ವಾಕ್ಯ ಎಂಬುವಂತ ಬೀಜವನ್ನು ನಾವು ಬಿತ್ತುವಾಗ ಮನುಷ್ಯನೊಳಗಿರುವ ಪಾಪದ ಸ್ವಭಾವವು ಸತ್ತು ಆತನು ಹೊಸಬನಾಗುತ್ತಾನೆ, ಹೊಸ ಜೀವನವನ್ನು ಕಂಡುಕೊಳ್ಳುತ್ತಾನೆ. जब हम देखते हैं वचन और बीज का फर्क, बीज ऐसा होता है जो जमीन में जाएगा और जब वो बीज मर जाता है उसके बाद उसके अंदर से अंकुर निकलता है. लेकिन जब हम वचन की बात करते हैं, वचन जब किसी के अंदर जाता है, वो उस इंसान के अंदर का पापमय स्वभाव को मार देता है और उसको नया जीवन देता है और उसको नया बना देता है प्रभु यीशु मसीह में. जैसे दूसरा कोरिन्थियों 5:17 में हम लोग देखते हैं. 2 कोरिन्थ 5:17 ನಾವು ನೋಡೋ ಪ್ರಕಾರ, ಯಾವನಾದರೂ ಕ್ರಿಸ್ತನಲ್ಲಿದ್ರೆ ಅವನು ನೂತನ ಸೃಷ್ಟಿಯಾದನು. यदि कोई मसीह में तो क्या है, नई सृष्टि है. जब हम चौथे वचन से बात करते हैं, ನಾವು 4ನೇ ವಚನದಿಂದ ನಾವು ಮಾತನಾಡುವಾಗ ಇಲ್ಲಿ ನೋಡ್ರಿ, 4ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟದೆ ಏನಂತ ಹೇಳಿದ್ರೆ, ಬಿತ್ತುವುದಕ್ಕೆ ಹೊರಟನು, ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು, ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಇದನ್ನ ಮುಂದೆ ನಾವು ಓದ್ತಾ ಇರೋದಾದ್ರೆ 5ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟದೆ, ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು, ಅಲ್ಲಿ ಮಣ್ಣು ತೆಳಗಿದ್ದರಿಂದ ಅವು ಬೇಗನೆ ಮೊಳಿತವು, ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು, ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. ಇನ್ನು ಕೆಲವು ಬೀಜ ಒಳ್ಳೆ ನೆಲದಲ್ಲಿ ಬಿದ್ದು, ಒಂದು 100ರಷ್ಟು, ಒಂದು 60ರಷ್ಟು, ಒಂದು 30ರಷ್ಟು ಫಲವನ್ನು ಕೊಟ್ಟವು. ಕಿವಿಯುಳ್ಳವನು ಕೇಳಲಿ ಅಂದನು. ಇಲ್ಲಿ 4 ಥರದ ಬೀಜಗಳನ್ನ ನಾವು ನೋಡ್ತಾ ಇದ್ದೇವೆ. 4 ಥರದ ಸ್ಥಳಗಳಲ್ಲಿ ಬಿದ್ದಂತ ಬೀಜಗಳನ್ನು ನಾವು ನೋಡ್ತಾ ಇದ್ದೇವೆ. यहाँ हम लोग 4 प्रकार के जगह में गिरा हुआ बीजों के बाद हम देख रहे हैं. पहला जो बीज है, ಮೊಟ್ಟ ಮೊದಲನೇ ಬೀಜ ಎಲ್ಲಿ ಬೀಳ್ತಾ ಇದೆ ಎಂಬುದಾಗಿ ನೋಡುವಾಗ, पहला जो बीज कहाँ गिरा, जब हम देखते हैं वचन में लिखा है कि ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು, यानी रास्ते के किनारे में गिरा. और वचन में लिखा है, ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ದಾರಿಯ ಮಗ್ಗಲಲ್ಲಿ ಕೆಲವು ಬೀಜಗಳು ಬಿದ್ದು ಹಕ್ಕಿಗಳು ಬಂದು ಅದನ್ನ ತಿಂದು ಬಿಟ್ಟವು ಎಂಬುದಾಗಿ ನಾವು ನೋಡ್ತೇವೆ. वचन में हम देखते हैं कि कुछ बीज जो है और रास्ते के किनारे में गिरा और पक्षियां यानी पंछी, आकाश की पक्षियां आई और उसको खा के चले गए. ಪ್ರಿಯ ದೇವಚಂದ್ರೆ, ನಾವಿಲ್ಲಿ ನೋಡ್ತಾ ಇದ್ದೇವೆ, ಬಿತ್ತುತ್ತಿರುವ ಬೀಜ ಏನ್ರಿ, ಬಿತ್ತುತ್ತಿರುವ ಬೀಜ ಎಲ್ಲಿ ಬೇಕಲ್ಲಿ ಬಿದ್ರೆ ಅದು ಮೊಳಕೆ ಹೊಡೆಯಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನಾವು ಮೊಟ್ಟ ಮೊದಲದಾಗಿ ನಾವಿಲ್ಲಿ ನೋಡುವಾಗ ಇಲ್ಲಿ ಬರೆಯಲ್ಪಟ್ಟಿದೆ, ಆ ಬೀಜ ದಾರಿಯ ಮಗ್ಗಲಲ್ಲಿ ಬೀಳ್ತಾ ಇದೆ. ದಾರಿಯ ಮಗ್ಗಲಲ್ಲಿ ಬೀಳುವುದರ
ಅರ್ಥವೇನು ಎಂಬುದಾಗಿ ನಾವು ನೋಡುವಾಗ वचन में देखते हैं हम लोग ये जो बीज है रास्ते के किनारे में गिर रहा है। रास्ते के किनारे में गिरने का मतलब क्या है? रास्ते के किनारे में गिरने का मतलब है, जब हम देखते हैं आगे बढ़ के जब हम पढ़ेंगे, लिखा है कि जब हम इसको एक्सप्लेन करेंगे 18 और 19 वचन में ये लिखा है, ಯಾವನಾದರೂ ಪರಲೋಕದ ರಾಜ್ಯದ ವಾಕ್ಯವನ್ನು ಕೇಳಿ ತಿಳಿದುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ, ಆ ಮನುಷ್ಯನೇ बीज बिद्दा दारिया मग्गलागिरुवनु। जब किसी के अंदर बीज बोया जाता है या वचन सुनाया जाता है तो वचन में लिखा है कि आमेन वाक्यದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವನಾದರೂ ಪರಲೋಕದ ರಾಜ್ಯದ ವಾಕ್ಯವನ್ನು ಕೇಳಿ ತಿಳಿದುಕೊಳ್ಳದೆ ಇರುವಲ್ಲಿ। जब कोई परमेश्वर का वचन को समझता नहीं है तब क्या करता है, क्या होता है, शैतान आके उसको लेके चला जाता है। ಯಾವಾಗ ನಾವು ದೇವರ ವಾಕ್ಯವನ್ನು ಕೇಳಿ ಅದನ್ನು ತಿಳಿದುಕೊಳ್ಳೋದಿಲ್ವೋ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೈತಾನನು ಬಂದು ಆ ವಾಕ್ಯಗಳನ್ನ ತೆಗೆದು ಹಾಕಿ ಬಿಡುತ್ತಾನೆ। ಯಾಕೆ ಇದೆಲ್ಲ ಆಗ್ತಾ ಇದೆ ಎಂಬುದಾಗಿ ನಾವು ನೋಡುವಾಗ, ಯಾಕೆ ಜನರು ದೇವರ ವಾಕ್ಯವನ್ನು ಇವತ್ತು ತಿಳಿದುಕೊಳ್ತಾ ಇಲ್ಲ? क्यों लोग आज परमेश्वर का वचन को नहीं समझ पा रहे? क्योंकि लोग बिजी है, ಜನರೆಲ್ಲರೂ ಬಿಜಿ ಆಗಿದ್ದಾರೆ। ಅವರು ಬಿಜಿ ಆಗಿರುವ ಕಾರಣ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಅವರ ಹತ್ರ ಸಮಯವಿಲ್ಲ। ಯಾವುದರಲ್ಲಿ ಬಿಜಿ ಆಗಿದ್ದಾರೆ? ಹಾಳಾಗೋದರಲ್ಲಿ ಬಿಜಿ ಆಗಿದ್ದಾರೆ। बर्बाद होने में लोग आज बिजी हो गए हैं। क्या है बर्बादी? किस प्रकार के बर्बादी में लोग आज है? सब लोग सोच रहे कि कैसा पैसा कमाया जाए, कैसे प्रॉपर्टी बनाया जाए, कैसे वो करा जाए, ये किया जाए। मैं प्रिय ದೇವಜನರೇ, ಇವತ್ತು ಜನರು ಹಾಳಾಗುವ ಕೆಲಸದಲ್ಲಿ ಬಹಳ ಬಿಜಿ ಆಗಿದ್ದಾರೆ। ಲೋಕದಲ್ಲಿ ದೊಡ್ಡ ದೊಡ್ಡ ಗಂಟು ಮಾಡಿ ಇಟ್ಕೊಳ್ಬೇಕೆಂಬುದಾಗಿ ಆ ವಿಷಯದಲ್ಲಿ ಬಿಜಿ ಆಗಿದ್ದಾರೆ। ಅವರ ಹತ್ರ ಎಲ್ಲದಕ್ಕೂ ಸಮಯ ಇದೆ, ಆದರೆ ಜೀವವುಳ್ಳ ದೇವರ ವಾಕ್ಯಕ್ಕೆ ಸಮಯವಿಲ್ಲ। ಅವರು ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆದು ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ। ಇಂಥ ಜನರಿಗೆ ನಾವು ವಾಕ್ಯವನ್ನ ಹೇಳುವಾಗ ಅವ್ರೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನ ತಿಳಿದುಕೊಳ್ಳುವುದಿಲ್ಲ। ಹಾಗಾಗಿ ಸೈತಾನನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವರ ಒಳಗಿಂದ ಆ ವಾಕ್ಯವನ್ನು ತೆಗೆದು ಹಾಕಿ ಬಿಡುತ್ತಾನೆ। ये जो लोग पैसे के मामले में या दुनिया की प्रॉपर्टी कमाने के मामले में जो लोग बहुत सारे बिजी है, इनको समय नहीं है दूसरा काम के लिए, यानी परमेश्वर को देने के लिए इनके पास समय नहीं है। जब कोई सुनाते हैं तो ये लोग केयरलेस कर देते हैं। जब ये केयरलेस कर देते हैं तो इसके अंदर जो भी थोड़ा बहुत है उसको भी शैतान निकाल के चला जाएगा। तो पहला बीज के बारे में हमने देखा कि वो रास्ते के किनारे गिरा था, कैसे गिरा उसका पता हमें कर लिया। जब हम दूसरा बीज का बात करते हैं, मैं इस वचन से मैं आपको ये बताना चाह रहा हूँ कि स्वर्ग के राज्य के रहस्य का ज्ञान कैसे लोगों को मिलता है, कैसे हम उसको समझ लेते हैं। ಪರಲೋಕದ ರಾಜ್ಯದ ರಹಸ್ಯಗಳ ಜ್ಞಾನವು ಯಾವ ರೀತಿಯಲ್ಲಿ ನಮಗೆ ಕೊಡಲ್ಪಟ್ಟಿದೆ, ಯಾವ ರೀತಿ ಅದನ್ನು ನಾವು ತಿಳಿದುಕೊಳ್ಳಬೇಕು ಎಂಬುದನ್ನ ಇವತ್ತು ನೀವು ಕಲಿಯಲಿಕ್ಕಿದ್ದೇವೆ। ಎರಡನೇದಾಗಿ ನಾವು ನೋಡುವಾಗ 5ರಿಂದ 6ನೇ ವಾಕ್ಯದಲ್ಲಿ ನಾವು ನೋಡಿದೆವು ಏನಂದ್ರೆ, ಕೆಲವು ಬೀಜ ನೋಡ್ರಿ, ಮೊದಲನೇ ಬೀಜ ರಸ್ತೆ ಮಗ್ಗಲಲ್ಲಿ ಬಿತ್ತು, पहला बीज रास्ते के किनारे गिरा, और दूसरा बीज जो है अभी कहाँ गिर रहा है, ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು, ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗ ಮೊಳಿತವು, ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು ಎಂಬುದಾಗಿ ನಾವು ನೋಡ್ತೇವೆ। दूसरा जो बीज है ये कहाँ गिर रहा है, पत्थर पर गिर रहा है। पत्थर पर थोड़ा सा मट्टी है, थोड़ा बहुत मट्टी है, वहाँ वो तुरंत अंकुरित हो गया और थोड़ा बढ़ने के लिए कोशिश किया, लेकिन जब गर्मी बढ़ गई, सूरज का गर्मी ज्यादा बढ़ गई तो वो दब के मर जाता है। हालेलुया, हालेलुया। ಪ್ರಿಯ ದೇವಚಂದ್ರೇ, ನಾವು ನೋಡ್ತಾ ಇದ್ದೇವೆ 20ನೇ ವಾಕ್ಯವನ್ನು ಧ್ಯಾನ ಮಾಡುವಾಗ ಇಲ್ಲಿ ಬರೆಯಲ್ಪಟ್ಟಿದೆ, ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ, ತನಗೆ ಬೇರಿಲ್ಲದ ಕಾರಣ ಇವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬಿಡುತ್ತಾನೆ, ಇವನೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವನು। कुछ लोग ऐसे होते हैं जब कोई वचन सुनाया जाता है तो वो तुरंत ग्रहण कर लेते हैं और पूरा इतना स्पिरिचुअल हो जाएंगे कि पता भी नहीं चलेगा कि ये इतना जल्दी कैसे आगे बढ़ गए, लेकिन इनका जड़ अंदर नहीं होता है। ये ऊपर फलभरित होते हैं लेकिन नीचे ये परमेश्वर के वचन में, परमेश्वर के संबंध में, परमेश्वर के साथ इनका जड़ नीचे नहीं रहता है। जब कोई आंधी तूफान आती है, कोई यीशु मसीह के कारण कोई परेशानी आती है, ये लोग प्रभु को छोड़ देते हैं। ಎರಡನೇದಾಗಿ ಪ್ರಿಯ ದೇವಚಂದ್ರೇ, ನಾವು ನೋಡ್ತಾ ಇರೋದು ಏನಂತ ಹೇಳಿದ್ರೆ ಬಂಡೆಯ ಮೇಲೆ ಬಿದ್ದ ಬೀಜದ ಬಗ್ಗೆ ನಾವು ನೋಡ್ತಾ ಇದ್ದೇವೆ।
ಬಂಡೆ ಮೇಲೆ ಬಿದ್ದಂತ ಬೀಜಗಳು ಏನಂದ್ರೆ ಅಲ್ಲಿ ಸ್ವಲ್ಪ ಮಣ್ಣಿತ್ತು ಎಂಬುದಾಗಿ ನೋಡ್ತೇವೆ. ಇಲ್ಲಿ ವಾಕ್ಯದಲ್ಲಿ 20ನೇ ವಾಕ್ಯದಲ್ಲಿ ನಾವು ನೋಡಿದ್ವಲ್ಲ, ಏನಂತೇಳಿ, ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ. ಕೆಲವರು ಹೆಂಗಂದ್ರೆ ಯಾರಾದ್ರೂ ವಾಕ್ಯ ಕೇಳಿದ್ರೆ ಕೆಲವರು ಟಕ್ಕಂತೇಳಿ ಇದನ್ನ ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ತನಗೆ ಬೇರಿಲ್ಲದ ಕಾರಣ ಇವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾನೆ. ಇವನೇ ಬೀಜ ಬಿದ್ದ ಬಂಡೆಯ ನೆಲ. ಎಷ್ಟು ಜನರು ಯೇಸು ಸ್ವಾಮಿಯನ್ನ ಟಕ್ಕಂತ ನಂಬ್ಕೊಂಡ್ಬಿಡ್ತಾರೆ. ಆದ್ರೆ ಯೇಸು ಸ್ವಾಮಿಯ ಕಾರಣದಿಂದ ಏನಾದ್ರೂ ಕಷ್ಟಗಳು ಹಿಂಸೆಗಳು ಬಂದಾಗ ಯೇಸು ಸ್ವಾಮಿಯನ್ನ ಬಿಡ್ಲಿಕ್ಕೂ ಇವರೇ ತಯಾರಾಗ್ಬಿಡ್ತಾರೆ. ಇಂಥವ್ರು ಯಾರು ಗೊತ್ತಾ? ಇವರು ಬೀಜ ಬಿದ್ದ, ಎಲ್ಲಿ ಬೀಜ ಬಿದ್ದ ನೆಲ? ಬಂಡೆ ಮೇಲೆ बिद्दंत बीजವಾಗಿದ್ದಾರೆ. सो ये लोग ऐसा लोग हैं जो प्रभु को एकदम तुरंत ग्रहण कर लेंगे, बपतिस्मा लेंगे, सब कुछ करेंगे, लेकिन जब यीशु मसीह के नाम के कारण कोई परेशानी आती है तो यीशु को भी छोड़ देते हैं. ऐसे लोगों को कहा जाता है ये लोग हैं जो पत्थर के ऊपर गिरा हुआ बीज के समान है. ಬಂಡೆ ಮೇಲೆ ಬಿದ್ದ ಬೀಜದ ಸಮಾನನಾಗಿದ್ದಾರೆ. ಸೊ ಟಕ್ ಅಂತ ನಂಬ್ಕೊಂಡು ಕಷ್ಟ ಬಂದಾಗ ಟಕ್ ಅಂತ ಬಿಟ್ಬಿಡೋರು. ಸ್ವಲ್ಪ ಇಂಥ ಜನರ ಬಗ್ಗೆ ತುಂಬಾ ಎಚ್ಚರವಾಗಿರಬೇಕು. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಆಮೆನ್. हालेलुया. सो ಮೂರನೆಯ बीजದ ಬಗ್ಗೆ ನಾವು ಮಾತನಾಡುವಾಗ जब हम तीसरा बीज के बारे में बात करते हैं, लिखा है 7वां वचन में लिखा है कि ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು, ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. आमेन. लिखा है कुछ बीज जो है कांटों के बीच में गिरा. जब वो फल रहे थे, यानी जब अंकुरित हुए और बड़े हो रहे थे तो कांटों ने उनको दबा दिया. प्रिय देवजन रहे ನಾವು ನೋಡುವಾಗ 22 वचन को जब हम पढ़ते हैं, जब 22 वचन को पढ़ेंगे, मत्ती 13 का 22 को इधर लिखा है, ಒಬ್ಬನು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಯು ಐಶ್ವರ್ಯದಿಂದುಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೇ ಇರುತ್ತಾನೆ. ಇವನೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವನು ಎಂಬುದಾಗಿ. ಇಲ್ಲಿ ನೋಡ್ರಿ, ಬಹಳ ಅದ್ಭುತವಾಗಿ ಇದೆ ವಾಕ್ಯ, ಬಹಳ ಅದ್ಭುತವಾಗಿದೆ. यहाँ हम लोगों को कुछ बातों पर ज्यादा गौर करना है. ಪ್ರಪಂಚದ ಚಿಂತೆ ಐಶ್ವರ್ಯದಿಂದ ಉಂಟಾಗುವ ಮೋಸ. ಪ್ರಪಂಚದ ಚಿಂತೆ ಐಶ್ವರ್ಯದಿಂದ ಉಂಟಾಗುವ ಮೋಸ. ब्रदर पढ़ सकते हैं 22 वचन में क्या लिखा है? 22 वचन को थोड़ा. जो झाड़ियों में बोया गया, हाँ, यह वह है जो वचन को सुनता है, पर इस संसार की चिंता और धन का धोखा वचन को दबाता है. हालेलुया. संसार की चिंता और धन की धोखा. हालेलुया. हालेलुया. आमेन. आमेन. संसार की चिंता और धन का धोखा. ಪ್ರಪಂಚದ ಚಿಂತೆ ಮತ್ತೆ ಐಶ್ವರ್ಯದಿಂದ ಉಂಟಾಗುವ ಮೋಸ. ಪ್ರಿಯ ದೇವಜನರೇ, ಕೆಲವರು ಹೇಗೆ ಎಂಬುದಾಗಿ ನಾವು ನೋಡುವುದಾದ್ರೆ ಅವರು ಮುಳ್ಳುಗಳ ಮಧ್ಯದಲ್ಲಿ ಬಿದ್ದ ಬೀಜವಾಗಿದ್ದಾರೆ. कुछ लोग ऐसे हैं जो कांटों के बीच में गिरा हुआ बीज के समान है. ये क्या करते हैं? यहाँ दो बात को हमें गौर से सुनना है. एक है संसार की चिंता, और दूसरा धन का धोखा. हालेलुया. हालेलुया. संसार की चिंता और धन का धोखा. संसार की चिंता क्या है? क्या है संसार की चिंता? मेरे पास वो नहीं है, मेरे पास ये नहीं है, मेरे पास वो होता तो अच्छा रहता, मेरे पास ये होता तो बहुत अच्छा रहता. ये क्या है? संसार की चिंता है. और धन का धोखा क्या है? जब हम धन का धोखा के बारे में जब बात करते हैं, धन का धोखा ये है जरूरत से ज्यादा पाने के लिए कोशिश करना. क्या? जरूरत से ज्यादा पाने के लिए हम लोग क्या करते हैं? हम लोग मेहनत के अलावा जरूरत को पूरा करने के लिए मेहनत किया जाता है, वो बहुत अच्छी बात है, लेकिन जरूरत से ज्यादा पाने के लिए कोशिश करते हैं लोग. धन का धोखा में पड़ जाता है. मैं एक एग्जांपल देना चाहूंगा. जैसे मान लीजिए कोई कंपनी आके बोलता है आप 50,000 इन्वेस्ट करो, 2 साल में आपको 2 लाख दे देंगे. ये लोग पूरा धोखे में पड़ जाता है. वही होता है धन का धोखा. ये बोलता है अरे चलो 50,000 तो 2 साल में, अरे 2 लाख हो जाएगा, चलो डाल दो. और 2 साल के बाद पता चलता है कि वो कंपनी बंद हो गया है. हालेलुया. क्या होता है धन का धोखा. प्रभु के लोग, प्रभु जो देता है उसमें तृप्त रहना सीखो. धन के धोखा में नहीं पड़ा करो. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಪಂಚದ ಚಿಂತೆ ಮತ್ತು ಏನು ನೋಡಿದ್ವಿ ನಾವು?
ಪ್ರಪಂಚದ ಚಿಂತೆ ಮತ್ತು ಐಶ್ವರ್ಯದಿಂದ ಉಂಟಾಗುವ ಮೋಸ. ಮೂರನೇ ಬೀಜದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಮುಳ್ಳುಗಡೆಗಳ ಮಧ್ಯದಲ್ಲಿ ಬಿದ್ದಂತ ಬೀಜ ಯಾವ ರೀತಿಯಲ್ಲಿದೆ ಎಂಬುದಾಗಿ ಮೂರನೇ ಬೀಜದ ಬಗ್ಗೆ ನಾವು ಮಾತನಾಡುತ್ತಿರುವಾಗ ಪ್ರೀತಿಯ ಜನರೇ, ಇಲ್ಲಿ ಎರಡು ರೀತಿಯಾದ ಮಾತುಗಳ ಮೇಲೆ ನಾವು ಹೆಚ್ಚಾಗಿ ನೋಡಬೇಕಾಗಿದೆ. ಮೊದಲನೇ ಮಾತು ಪ್ರಪಂಚದ ಚಿಂತೆ, ಎರಡನೇದಾಗಿ ಐಶ್ವರ್ಯದಿಂದ ಉಂಟಾಗುವ ಮೋಸ. ಪ್ರಪಂಚದ ಚಿಂತೆ ಎಂಬುದಾಗಿ ನಾವು ನೋಡುವುದಾದರೆ ಪ್ರಿಯ ಜನರೇ, ಪ್ರಪಂಚದ ಚಿಂತೆ ಅಂದ್ರೆ ಏನು? ನನ್ನ ಹತ್ರ ಅದಿಲ್ಲ, ನನ್ನ ಹತ್ರ ಇದಿಲ್ಲ, ನನ್ನ ಹತ್ರ ಅದಿದ್ರೆ ಚೆನ್ನಾಗಿರ್ತಿತ್ತು, ನನ್ನ ಹತ್ರ ಇದಿದ್ರೆ ಚೆನ್ನಾಗಿರ್ತಿತ್ತು. ಇದು ಪ್ರಪಂಚದ ಚಿಂತೆ. ಇದರಿಂದ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಇತರರಿಗೆ ಕಂಪೇರ್ ಮಾಡೋದ್ರಿಂದ ನಮ್ಮ ಆತ್ಮಿಕ ಜೀವಿತಕ್ಕೆ ನಾವು ಧಕ್ಕೆ ಕೊಡುಕೊಳ್ಳುತ್ತೇವೆ. ಅದರಿಂದ ನಾವು ಆತ್ಮಿಕವಾಗಿ ಕುಂದುತ್ತೇವೆ, ಶರೀರ ಕುಂದಿ ಹೋಗಿಬಿಡುತ್ತೆ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಐಶ್ವರ್ಯದಿಂದ ಉಂಟಾಗುವ ಮೋಸ. ಐಶ್ವರ್ಯದಿಂದ ಉಂಟಾಗುವ ಮೋಸ ಎಂಬುದಾಗಿ ನಾವು ನೋಡೋದಾದ್ರೆ, ಐಶ್ವರ್ಯದಿಂದ ಉಂಟಾಗುವ ಮೋಸ ಯಾವ ರೀತಿಯಲ್ಲಿ ನಾವು ಹೇಳ್ತಾ ಇದ್ದಾನೆ. ಆಗ ನಾನು ಹೇಳಿದ ರೀತಿಯಲ್ಲಿ ಏನಂದ್ರೆ, ಯಾವ್ದಾದ್ರು ಒಂದು ಕಂಪನಿ ಬರುತ್ತೆ, ಅದು ಹೇಳುತ್ತೆ ಒಂದು 50,000 ರೂಪಾಯಿ ಕಟ್ಟ್ರಿ, 2 ವರ್ಷದಲ್ಲಿ ನಿಮಗೆ 2 ಲಕ್ಷ ಮಾಡಿಕೊಡ್ತೇವೆ ಎಂಬುದಾಗಿ. ನಾವು ನಮಗೆ ಎಷ್ಟು ಅವಶ್ಯಕತೆ ಬೇಕೋ ಅದಕ್ಕಿಂತ ಹೆಚ್ಚು ದುಡ್ಲಿಕ್ಕೆ ಇಷ್ಟಪಡ್ತೇವೆ. ಪ್ರಿಯ ದೇವಜನರೇ, ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನ ದೇವರಿಂದ ಬೇಡಿ ಪಡೆದುಕೊಳ್ಳ್ರಿ. ಅವಶ್ಯಕತೆಯಿಂದ ಹೆಚ್ಚಾದದ್ದು ಅದು ದೇವರಿಂದ ಉಂಟಾಗಿರುವುದಿಲ್ಲ. ದುರಾಸೆ ಅದನ್ನ ದುರಾಸೆ ಎಂಬುದಾಗಿ ನಾವು ಹೇಳುತ್ತೇವೆ. ಆಸೆ ಮಾಡ್ರಿ, ಆದ್ರೆ ದುರಾಸೆ ಮಾಡಬೇಡ್ರಿ. ಪ್ರಿಯಜನರೇ, ಏನಾಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ಕಂಪನಿಗೆ ನಂಬಿಟ್ಟು ಜನ ಏನ್ ಮಾಡ್ತಾರೆ, 50,000 ರೂಪಾಯಿ ಕಟ್ಟಿಬಿಡ್ತಾರೆ. 2 ವರ್ಷದಲ್ಲಿ 2 ಲಕ್ಷ ಬರುತ್ತಲ್ಲ ಎಂಬುದಾಗಿ ಜನ ಕಟ್ಟಿಬಿಡ್ತಾರೆ. ಒಂದಿನ ಬರುತ್ತೆ, 2 ವರ್ಷ ಮುಗಿಯುತ್ತೆ. 2 ವರ್ಷ ಮುಗಿದ ಮೇಲೆ ಹೋಗಿ ನೋಡ್ತಾರೆ, ಆ ಕಂಪನಿ ಬಂದಾಗಿರುತ್ತೆ. ಎಲ್ಲೋಯ್ತು ನಿನ್ನ 50,000 ರೂಪಾಯಿ, ಎಲ್ಲೋಯ್ತು ನಿನ್ನ 2 ಲಕ್ಷ. ಇದನ್ನ ಅಂತಾರೆ ಐಶ್ವರ್ಯದಿಂದ ಉಂಟಾಗುವ ಮೋಸ. ಪ್ರಪಂಚದ ಚಿಂತೆ ಮತ್ತೆ ಐಶ್ವರ್ಯದಿಂದ ಉಂಟಾಗುವ ಮೋಸ, ಇದರಿಂದ ನಾವು दूरವಾಗಿರಬೇಕು. यदि आपको एक अच्छा विश्वासी बनना है, संसार की चिंता और धन का धोखा, इससे आपको दूर रहना है. हालेलुया. सो तीसरी बात में हमने देखा कि कांटों के बीच में गिरा हुआ बीज, कांटों के बीच में गिरा हुआ बीज एक ऐसा बीज है जो क्या है, उठने के लिए कोशिश करता है, लेकिन दुनिया की चिंता और धन का धोखा उसको दबा देता है. ದೇವರ ವಾಕ್ಯವನ್ನು ಕೇಳಿ ನಂಬಿದ್ರೂ ಕೂಡ ಈ ಲೋಕದ ಪ್ರಪಂಚದ ಚಿಂತೆ ಮತ್ತೆ ಐಶ್ವರ್ಯದಿಂದ ಉಂಟಾಗುವ ಮೋಸಗಳು ಆ ಮನುಷ್ಯರು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಮೇಲೆ ಹೇಳಿಕ್ ಬಿಡೋದಿಲ್ಲ, ಅವರನ್ನ ಕುಂದಿಸ್ಬಿಡುತ್ತೆ. ಹಾಗಾಗಿ ಪ್ರಪಂಚದ ಚಿಂತೆ ಮತ್ತೆ ಐಶ್ವರ್ಯದಿಂದ ಉಂಟಾಗುವ ಮೋಸಕ್ಕೆ ನಮ್ಮನ್ನು ನಾವು ಒಳಗೆ ಹಾಕೊಳ್ಳೋದು ಬೇಡ. ಪ್ರಿಯ ದೇವರೇ, ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸೊ ಮುಂದೆ ನಾವು ನೋಡುವಾಗ ಕಡೆಯದಾಗಿ ಜब हम चौथा बीज का बात करते हैं, 4ನೆಯ ಬೀಜದ ಬಗ್ಗೆ ನಾವು ನೋಡುವಾಗ ಪ್ರಿಯ ದೇವರೇ, ಇಲ್ಲಿ ಬರೆಯಲ್ಪಟ್ಟದ ಏನಂದ್ರೆ, ಇನ್ನೂ ಕೆಲವು ಬೀಜಗಳು और कुछ बीज अच्छा जमीन पर गिरा, ಒಳ್ಳೆ ನೆಲದಲ್ಲಿ ಬಿದ್ದು ಒಂದು 100ರಷ್ಟು, ಒಂದು 60ರಷ್ಟು, ಒಂದು 30ರಷ್ಟು ಫಲವನ್ನು ಕೊಟ್ಟವು, ಕಿವಿಯುಳ್ಳವನು ಕೇಳವೆ. और कुछ बीज अच्छा जमीन पर गिरा, 100 गुना, 60 गुना और 30 गुना फल दिया. 100, 60 ಮತ್ತೆ 30ರಷ್ಟು ಫಲವನ್ನ ಕೊಟ್ಟವು. ಇಲ್ಲಿ ನಾವು ನೋಡುವಾಗ ಈ 4ನೇದಾಗಿ ಬೀಜ ಬಿದ್ದ ನೆಲ ಎಂಥದ್ದು ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ಬರೆಯಲ್ಪಟ್ಟದೆ 23ನೇ ವಾಕ್ಯದಲ್ಲಿ, ಒಬ್ಬನು ವಾಕ್ಯವನ್ನು ಕೇಳಿ ತಿಳ್ಕೊಂಡು, ಬರೀ ವಾಕ್ಯವನ್ನು ಕೇಳಿದ್ರೆ ನಡೆಯಂಗಿಲ್ಲ, ಕೇಳಿ ತಿಳ್ಕೋಬೇಕು. सिर्फ वचन को सुनने से नहीं चलेगा, सुन के समझना है. हालेलुया, हालेलुया. सिर्फ सुनने से नहीं काम चलेगा, सुन के समझना जरूरी है. ದೇವರ ವಾಕ್ಯವನ್ನು ಕೇಳಿ ಬಿಡೋದಲ್ಲ, ದೇವರ ವಾಕ್ಯವನ್ನು ಕೇಳಿ ತಿಳ್ಕೊಳ್ಬೇಕಾಗಿದೆ. ಒಬ್ಬನು ವಾಕ್ಯವನ್ನು ಕೇಳಿ ತಿಳ್ಕೊಂಡು ಫಲವಂತನಾಗಿ 100ರಷ್ಟು, 60ರಷ್ಟಾಗಲಿ, 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ. परमेश्वर का वचन को सुनता है, समझता है और फलवंत होता है. ದೇವರ ವಾಕ್ಯವನ್ನ ಕೇಳ್ತಾನೆ, ತಿಳ್ಕೊಳ್ತಾನೆ ಮತ್ತೆ ಫಲವನ್ನ ಕೊಡುತ್ತಾನೆ. ಎಷ್ಟು? ಕೆಲವರು 100ರಷ್ಟು, ಕೆಲವರು 60ರಷ್ಟು, ಕೆಲವು 30ರಷ್ಟು ಫಲವನ್ನ ಕೊಡುವವರಾಗಿರ್ತಾರೆ. ಸೊ ಪ್ರಿಯ ದೇವಜನರೇ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತು ದೇವರು ಈ ಸಾಮ್ಯ ರೂಪವಾಗಿ ಜನರೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಯಾವ್ಯಾವ ರೀತಿಯಾದ ಜನರು ಇರ್ತಾರೆ ಎಂಬುದಾಗಿ ಮೊದಲನೇದಾಗಿ ನಾವು ನೋಡಿದ್ವಿ. ಒಳ್ಳೆ ಎಲ್ಲಿ ದಾರಿಯ ಮಗ್ಗಲಲ್ಲಿ ಬಿದ್ದ ಬೀಜ, ದಾರಿಯ ಮಗ್ಗಲದಲ್ಲಿ ಬಿದ್ದ ಬೀಜ ಎಂಬುದಾಗಿ ನೋಡೋದಾದ್ರೆ, ದೇವರ ವಾಕ್ಯವನ್ನು ತಿಳ್ಕೊಳ್ಳದ ಜನ, ಸೈತಾನು ಬಂದು ಅವರಲ್ಲಿರ್ತಕ್ಕಂಥ ವಾಕ್ಯಗಳನ್ನ ತೆಗೆದುಕೊಂಡು ಹೋಗ್ತಾನೆ. ಎರಡನೇದಾಗಿ ನಾವು ನೋಡಿದ್ವಿ ಏನಂತ ಹೇಳಿ, ಬಂಡೆ ಮೇಲೆ ಬಿದ್ದಂತ ಬೀಜ.
ಬಂಡೆಯ ಮೇಲೆ ಬಿದ್ದಂತ ಬೀಜ ಅಂದ್ರೆ ಎಂತವ್ರು ಇವರು? ಯೇಸುಸ್ವಾಮಿಯನ್ನ ಟಕ್ಕಂತ ನಂಬ್ಕೊಂಡು ಈ ಲೋಕದ ಪ್ರಾಪಂಚಿಕ ಕಷ್ಟಗಳು ಬಂದಾಗ ಟಕ್ಕಂತ ಯೇಸುಸ್ವಾಮಿಯನ್ನು ಬಿಡ್ಲಿಕ್ಕೂ ತಯಾರಿರ್ತಾರೆ. ಮೂರನೇದಾಗಿ ನಾವು ನೋಡಿದ್ವಿ ಮುಳ್ಳುಗಳ ಮಧ್ಯದಲ್ಲಿ ಬಿದ್ದ ಬೀಜ. ಮುಳ್ಳುಗಳ ಮಧ್ಯದಲ್ಲಿ ಬಿದ್ದ ಬೀಜದ ಬಗ್ಗೆ ನಾವು ನೋಡುವಾಗ ಇವರು ಪ್ರಪಂಚದ ಚಿಂತೆ ಮತ್ತೆ ಐಶ್ವರ್ಯದಿಂದ ಉಂಟಾಗುವ ಮೋಸ, ಹಣದಾಸೆ, ದುರಾಸೆ ಇವರನ್ನ ಏನ್ ಮಾಡ್ತೇವೆ? ದೇವರಿಂದ ದೂರ ಹಾಕ್ತವೆ. ಸೊ ಕಡೆಯದಾಗಿ ನಾವು ನೋಡುವಾಗ ವಾಕ್ಯದಲ್ಲಿ ನಾವು ನೋಡಿದ್ವಿ ಏನಂತ ಹೇಳಿದ್ರೆ, ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜ. ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜ ಎಷ್ಟು ಫಲ ಕೊಡ್ತು? 100ರಷ್ಟು, 60ರಷ್ಟು, 30ರಷ್ಟು. ಆಗಲೇ ನಾವು ನೋಡಿದ್ವಿ ಬೀಜ ಬಿತ್ತುವಾಗ ಬೀಜ ಏನಾಗುತ್ತೆ? ಸಾಯುತ್ತೆ, ಆಮೇಲೆ ಅದು ಮೊಳಕೆ ಹೊರಗೆ ಬಿಡುತ್ತೆ. ಆದರೆ ದೇವರ ವಾಕ್ಯ ಯಾವುದಾದ್ರೂ ಮನಸ್ಸಲ್ಲಿ ಹೋದಾಗ ಆ ವ್ಯಕ್ತಿ ಅದನ್ನು ಸ್ವೀಕರಿಸುವುದಾದರೆ, ಸಂಪೂರ್ಣವಾಗಿ ಅದನ್ನು ಸ್ವೀಕರಿಸಿ ತಿಳಿದುಕೊಳ್ಳುವುದಾದರೆ, ಪ್ರಿಯ ದೇವಜನರೇ, 2 ಕೊರಿಂಥ 5:17 ನೋಡಿರುವ ಪ್ರಕಾರ ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಎಂಬುದಾಗಿ. ಯಾವನಾದ್ರೂ ಯೇಸುವನ್ನು ತಿಳ್ಕೊಂಡು ಆತನ ವಾಕ್ಯಗಳನ್ನು ತಿಳಿದುಕೊಂಡು ಆತನನ್ನು ಸ್ವೀಕರಿಸುವುದಾದರೆ ಆತನೊಳಗೆ ವಾಕ್ಯ ಹೋಗುತ್ತಲ್ಲ, ಅದು ಸುಮ್ಮನೆ ಬರೋದಿಲ್ಲ. ಆತನ ಒಳಗೆ ವಾಕ್ಯ ಹೋದಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ, ಆತನ ಒಳಗಿರ್ತಕ್ಕಂಥ ಪಾಪದ ಸ್ವಭಾವವನ್ನು, ನೇಚರ್ ಆಫ್ ಸಿನ್ ಇಸ್ ಗೋಯಿಂಗ್ ಟು ಡೈ ವೆನ್ ದ ವರ್ಡ್ ಆಫ್ ಗಾಡ್ ಎಂಟರಿಂಗ್ ಇನ್ ಟು ದ ಬಾಡಿ ಆಫ್ ಹ್ಯೂಮನ್ ಬೀಯಿಂಗ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯನ ಶರೀರದ ಒಳಗೆ, ಆತನ ಜೀವಿತದ ಒಳಗೆ, ಇನ್ ದ ಲೈಫ್ ಆಫ್ ಹ್ಯೂಮನ್ ಬೀಯಿಂಗ್, ಆತನ ಜೀವಿತದ ಒಳಗೆ ದೇವರ ವಾಕ್ಯವು ಹೋದಾಗ ಅದು ಸುಮ್ಮನೆ ಬರೋದಿಲ್ಲ. ಆತನ ಒಳಗಿರ್ತಕ್ಕಂಥ ಪಾಪದ ಸ್ವಭಾವವನ್ನು ಸಾಯಿಸಿ ಆತನಿಗೆ ನಿತ್ಯ ಜೀವಕ್ಕೆ ಬಾಧನನ್ನಾಗಿ ಮಾರ್ಪಡಿಸುವಂಥದ್ದಾಗಿದೆ. ಅಂಥವರೇ ಇವರ ವಾಕ್ಯವನ್ನು ಕೇಳಿ ತಿಳಿದುಕೊಂಡವಂತರೇ 100ರಷ್ಟು, 60ರಷ್ಟು, 30ರಷ್ಟು ಫಲವನ್ನ ಕೊಡುವವರು ಆಗಿದ್ದಾರೆ. ಆಮೆನ್. ನಿಮಗೆ ಅರ್ಥವಾಯಿತೋ ಎಂಬುದಾಗಿ ನಾನು ನಿಮಗೆ ಕೇಳ್ತಾ ಇದ್ದೇನೆ. ಇದುವರೆಗೆ ನಾನು ಮಾತನಾಡಿದ್ದು ನಿಮಗೆ ಅರ್ಥವಾಗಿರ್ಬೋದು ಎಂಬುದಾಗಿ ನಾನು ಅನ್ಕೊಳ್ತೇನೆ. ಸೊ ಪ್ರಿಯ ದೇವಜನರೇ, ವಿಶ್ವಾಸಿಗಳಿಗೂ ಅಂದ್ರೆ ದೇವರ ಶಿಷ್ಯರಿಗೂ ಯೇಸು ಸ್ವಾಮಿ ಹೇಳಿದಂತ ಸಾಮೆಗಳು ಅರ್ಥ ಆಗ್ತಾ ಇದ್ವು. जब यीशु मसीह लोगों से बात करते थे दृष्टांतों से, लोगों को दृष्टांत समझ में आ जाता था, लेकिन उसको समझने का जो रहस्य है वो उनको पता नहीं होता था. लेकिन सिर्फ वो जो गिफ्ट है शिष्यों को दिया गया था. प्रभु यीशु मसीह जो दृष्टांत बोलेगा उसको समझने का जो रहस्य था, वो उसका वरदान था, चेलों को दिया गया था. ಯೇಸು ಸ್ವಾಮಿ ಯಾವುದೇ ರೀತಿಯಾದ ವಾಕ್ಯಗಳನ್ನ ಸಾಮ್ಯವನ್ನ ಹೇಳಿದ್ರು ಕೂಡ ಅದನ್ನ ತಿಳಿದುಕೊಳ್ಳುವ ಜ್ಞಾನ ಇದೆಯಲ್ಲ, ದೇವರ ಮಕ್ಕಳಿಗೆ ಅಂದ್ರೆ ಶಿಷ್ಯರಿಗೆ ಗೊತ್ತಿತ್ತು. मत्ती रचित सुसमाचार 13:11 में जब हम देखते मत्ताಯ 13:11 ನಾವು ನೋಡ್ತೇವೆ. ಪಡಿಸುತ್ತೇವೆ, ನಾವು ಓದಿಕೊಳ್ಳೋಣ. ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ, ಅವರಿಗೆ ಕೊಟ್ಟಿಲ್ಲ. ಯಾಕಂದರೆ ಇದ್ದವನಿಗೆ ಕೊಡಲ್ಪಡುವುದು, ಅವನಿಗೆ ಮತ್ತೆ ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಎಂಬುದಾಗಿ ನೋಡುತ್ತೇವೆ. परलोक स्वर्ग के राज्य का रहस्य का ज्ञान आपको दिया गया है और उनको दिया नहीं गया है. किनको नहीं दिया गया है? जो दुनिया के लोग हैं उनको नहीं दिया गया. 13:11 जब हम पढ़ेंगे, 11 वचन पढ़ सकते? वचन में बहुत अच्छा लिखा है 13:11 में. उसने उत्तर दिया, हाँ, तुमको स्वर्ग के राज के भेदों की समझ दी गई है पर उनको नहीं. परलोक के स्वर्ग के राज के भेदों की समझ. हाँ, स्वर्ग के राज्य के भेदों के समझ. भेद यानी रहस्य. आमेन, हालेलुया. समझ, स्वर्ग के राज्य के भेदों को समझने का जो वरदान है, ये सबको नहीं दिया जाता है. जो उस पर पूरे रीति से विश्वास करता है, जो उसका वचन को अंदर ले लेता है और समझ लेता है और उसके अनुसार फल देने के लिए कोशिश करता है, उसको दिया जाता है. लेकिन जब यीशु मसीह दृष्टांत से लोगों के द्वारा बात किया करता था, ದೇವರು ಜನರೊಟ್ಟಿಗೆ ಸಾಮ್ಯರೂಪವಾಗಿ ಮಾತನಾಡುವಾಗ ಜನರೊಟ್ಟಿಗೆ ಸಾಮ್ಯರೂಪವಾಗಿನೇ ದೇವರು ಯಾಕೆ ಮಾತನಾಡ್ತಾ ಇದ್ದ? प्रभु यीशु मसीह जो है दो लोगों के साथ दृष्टांत से क्यों बात करता था? इसका जवाब यहाँ है 13 वचन में जब हम पढ़ते हैं, लिखा ಯಾಕೆ ದೇವರು ಜನರೊಟ್ಟಿಗೆ ಸಾಮ್ಯರೂಪವಾಗಿ ಮಾತನಾಡ್ತಾ ಇದ್ರು, ಯಾಕೆ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇರಲಿಲ್ಲ ಎಂಬುದಾಗಿ ನಾವು ನೋಡೋದಾದ್ರೆ 13ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ಅವರಿಗೆ ಕಣ್ಣಿದ್ರು ನೋಡುವುದಿಲ್ಲ, ಕಿವಿ ಇದ್ರು ಕೇಳುವುದಿಲ್ಲ ಮತ್ತು ತಿಳಿದುಕೊಳ್ಳುವುದಿಲ್ಲ.
13 वचन को पढ़ेंगे ब्रदर। मैं उनसे दृष्टांतों में इसलिए बातें करता हूँ क्योंकि कि वे देखते हुए नहीं देखते, यस, और सुनते हुए नहीं सुनते, हाँ, और नहीं समझते। हालेलुया। देखते हुए भी फिर नहीं देखते, सुनते हुए भी नहीं सुनते हैं, और समझते भी नहीं है। हालेलुया। हालेलुया। ಅವರು ಕಣ್ಣಿದ್ರು ನೋಡುವುದಿಲ್ಲ, ಕಿವಿ ಇದ್ರು ಕೇಳೋದಿಲ್ಲ, ಮತ್ತೆ ತಿಳಿದುಕೊಳ್ಳುವುದಿಲ್ಲ. ಯೇಸು ಸ್ವಾಮಿ ಯಾಕೆ ಸಾಮ್ಯ ರೂಪವಾಗಿ ಜನರೊಟ್ಟಿಗೆ ಮಾತನಾಡ್ತಾ ಇದೆ ಅಂತ ಹೇಳಿದ್ರೆ, ಈ ಲೋಕದ ಜನರು ಕಣ್ಣಿದೆ ದೇವರ ಸತ್ಯವನ್ನು ನೋಡಿಕೊಳ್ಳಿಕ್ಕೆ, ಸತ್ಯವನ್ನು ತಿಳಿದುಕೊಳ್ಳಲಿ, ಸತ್ಯವನ್ನು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ ತಿಳಿದುಕೊಳ್ಳಲಿಕ್ಕೆ, ಅದನ್ನು ನೋಡ್ಲಿಕ್ಕೆ ಕಣ್ಣಿದೆ, ಕೇಳಲಿಕ್ಕೆ ಕಿವಿ ಇದೆ. ಆದ್ರೆ ಕಣ್ಣಿದ್ರು ಅವ್ರಿಗೆ ಕಾಣಲ್ಲ, ಕಿವಿ ಇದ್ರು ಕೇಳೋದಿಲ್ಲ, ಮತ್ತೆ ಅವ್ರು ತಿಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಈ ಲೋಕದ ಸೈತಾನನು ಅವರ ಕಣ್ಣು ಮುಂದೆ ಏನಾಕಿದಾನಂತೆ. 14ನೇ ವಚನದಲ್ಲಿ ಸ್ವಲ್ಪ ಧ್ಯಾನ ಮಾಡುವಾಗ ಬರೆಯಲ್ಪಟ್ಟಿದೆ ಏನಂತ ಹೇಳಿದ್ರೆ, ಯೆಶಾಯನು ಹೇಳಿದ ಪ್ರವಾದನೆ ಅವರಲ್ಲಿ ನೆರವೇರುತ್ತದೆ. ಅದೇನಂದ್ರೆ, ನೀವು ಕಿವಿ ಇದ್ರು ಕೇಳಿದ್ರು, ನೀವು ಕಿವಿ ಇದ್ದು ಕೇಳಿದ್ರು ತಿಳಿದುಕೊಳ್ಳುವುದಿಲ್ಲ, ಕಣ್ಣಿದ್ದು ನೋಡಿದ್ರು ಕಾಣುವುದಿಲ್ಲ. ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದವಾಯಿತು, ಇವರ ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ. 14 वचन में बहुत अच्छा लिखा है कि यशाया लिखता है कि यशाया भी वही बोल रहा है. इन लोगों का कान होकर भी नहीं सुनना चाहते, आंख है आंख होकर भी नहीं देखना चाहता है, समझने का शक्ति है लेकिन समझने के लिए कोशिश नहीं करते. ये लोग क्या, इनका कन्नड़ में लिखा है कि ಇವರ ಹೃದಯವು ಕೊಬ್ಬಿತು, ಇವರ ಹೃದಯವು ಕೊಬ್ಬಿತು. इसका मतलब है कि उनका अंदर जो है चर्बी बढ़ गया. आमीन. दुनिया एक ऐसा है जो दुनिया बर्बाद होना चाहता है. प्रभु बोलता है कि अरे आ जाओ, आपको स्वर्ग के राज्य में लेके जाऊंगा. लेकिन लोग बोलते हैं कि अरे हमें और मजाक करना है. मजाक का सजा बहुत बड़ा है, उसको भुगतना पड़ेगा. उससे पहले यीशु मसीह को अपना लेना है. ಮಜಾ, ಇದರ ಸಜಾ ಇದೆಯಲ್ಲ, ಇದರ ದಂಡನೆ ಇದೆಯಲ್ಲ, ಬಹಳ ದೊಡ್ಡದಿದೆ. ಇದನ್ನ ನಾವು ಸೇರಿಸ್ಕೊಳ್ಬೇಕಾಗಿದೆ. ಯಾಕೆ ಯೇಸು ಸ್ವಾಮಿ ಸಾಮ್ಯ ರೂಪವಾಗಿ ಮಾತನಾಡ್ತಾ ಇದೆ ಅಂತ ಹೇಳಿದ್ರೆ, ಜನರು ಕಣ್ಣಿದ್ರು ನೋಡ್ತಿಲ್ಲ, ಕಿವಿದ್ರು ಕೇಳ್ತಾ ಇಲ್ಲ, ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈ ಲೋಕದ ಸೈತಾನನು ಅವರ ಕಣ್ಣು ಇದ್ರು ಸತ್ಯವಾಕ್ಯಗಳು ಕಾಣಬಾರ್ದೆಂಬುದಾಗಿ ಕಣ್ಣು ಮುಂದೆ ಪರದೆ ಹಾಕಿದ್ದಾನೆ. इस दुनिया का जो शैतान है, यानी जो दुनिया का जो ये बोला जाता है, उसने क्या किया है, लोगों के आंख के सामने क्या डाला है, वो पर्दा डाल के रखा है. कोई भी यीशु मसीह का वचन को नहीं जानो, लेकिन आज पर्दा उठा के देखो, यीशु मसीह की सच्चाई को जानो. ಆ ಪರದೆಯನ್ನು ಸರಿಸಿ ಯೇಸುವಿನ ಸತ್ಯವನ್ನು ಕಂಡುಕೊಳ್ಳ್ರಿ. ಸತ್ಯವಾಗಿ ದೇವರು ಪರಲೋಕದ ರಹಸ್ಯವನ್ನು ತಿಳಿದುಕೊಳ್ಳುವ ಜ್ಞಾನ ನಿಮಗೆ ಕೊಡ್ತಾನೆ. वो पर्दा को हटाओ और प्रभु यीशु मसीह का वचन को सुनो और समझो. स्वर्ग के राज्य के भेद को समझने का ज्ञान आपको भी मिल जाएगा. हालेलुया, हालेलुया, हालेलुया. 14ನೇ ವಾಕ್ಯದಲ್ಲಿ ನಾವು ನೋಡುವುದಾದರೆ, जब 16 वचन में देखते हैं, यहाँ ऐसा लिखा है कि ಶಿಷ್ಯನ್ को बोल रहा है. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಿದ್ದಾನೆ ಏನಂತ ಹೇಳಿದ್ರೆ, ನಿಮ್ಮ ಕಣ್ಣು ಕಾಣುತ್ತೇವೆ, ನಿಮ್ಮ ಕಿವಿ ಕೇಳುತ್ತೇವೆ, ಆದದರಿಂದ ನೀವು ಧನ್ಯರು. आपका आंख देखता है, आपका कान सुनता है, इसलिए आप धन्य हैं. आमीन. हालेलुया, 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 हालेलुया. 13:17 में जब हम देखते हैं, लिखा है कि ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನೋಡುತ್ತಿರುವ ಕಾರ್ಯಗಳನ್ನು ಬಹುಮಂದಿ ಪ್ರವಾದಿಗಳು ಸತ್ಪುರುಷರು ನೋಡಬೇಕೆಂದು ಅಪೇಕ್ಷಿಸಿದರು, ನೋಡಲಿಲ್ಲ. ನೀವು ಕೇಳುತ್ತಿರುವ ಸಂಗತಿಗಳನ್ನು ಅವರು ಕೇಳಬೇಕೆಂದು ಅಪೇಕ್ಷಿಸಿದರು, ಕೇಳಲಿಲ್ಲ. बहुत सारे भविष्यद्वक्ता चाहते थे कि प्रभु यीशु मसीह के संगति को जाने, उसको देखे, उसको परखे, उसको समझे, लेकिन वो नहीं देख पाए. लेकिन यदि आपका आंख खुला है, आपका कान खुला है, आप समझ रहे हैं, तो आप सच में धन्य हैं. हालेलुया, हालेलुया, हालेलुया. ಅದಕ್ಕಾಗಿ ಪ್ರಿಯ ದೇವಜನರೇ, ದೇವರು ನಿಮ್ಮನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ, ತನ್ನ ಕೃಪೆಯಲ್ಲಿ ನಡೆಸಿಕೊಳ್ಳಿ ಎಂಬುದಾಗಿ ಬೇಡಿಕೊಳ್ಳುತ್ತಾನೆ. 1 ಯೋಹಾನ್ 5ನೇ ಅಧ್ಯಾಯ 4ರಿಂದ 5ನೇ ವಚನ. पहला यूहन्ना 5 अध्याय 4 से 5 वचन को हम पढ़ेंगे. 1 ಯೋಹಾನ್ 5ನೇ ಅಧ್ಯಾಯ, 1 ಯೋಹಾನ್ 5ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡೋಣ, ಕರ್ತನ ವಾಕ್ಯವನ್ನ ನೋಡೋಣ. 1 ಯೋಹಾನ್ 5ನೇ ಅಧ್ಯಾಯ 4ರಿಂದ 5ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯಾಕಂದ್ರೆ ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ, ಲೋಕವನ್ನು ಜಯಿಸಿದಂಥದ್ದು ನಮ್ಮ ನಂಬಿಕೆ.
ಯೇಸುವು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ನಾರಿದ್ದಾರೆ. ಹಾಲೆಲೂಯಾ. पढ़ सकते हैं ब्रदर, पढ़ सकते? क्योंकि जो कुछ परमेश्वर से उत्पन्न हुआ है वह संसार पर जय प्राप्त करता है और वह विजय जिससे संसार पर जय प्राप्त होती है हमारा विश्वास है. ಆಮೆನ್. हालेलूया. ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತವೆ. जो कोई भी प्रभु यीशु से जन्मा है वो दुनिया पर जय पा लेता है. आमेन. हालेलुया. हालेलुया. हम यीशु से जन्म होना बहुत जरूरी है. हम ऐसा बीज होना है जो अंकुरित होता है और फल देता है 100 गुना 60 गुना और 30 गुना. ನಾವು ಎಂತ ಬೀಜ ಎಂತ ನೆಲ ಆಗಬೇಕಾಗಿದೆ. ಕೈಸೆ ಜಮೀನು ಹೋನ ಅಚ್ಚಿ ಜಮೀನು. ನಮ್ಮನ್ನು ನಾವು ಒಳ್ಳೆ ನೆಲವಾಗಿ ಮಾರ್ಪಡಿಸಿಕೊಳ್ಳಬೇಕಾಗಿದೆ. ನಾವು ಒಳ್ಳೆಯ ನೆಲದಲ್ಲಿ ಬೀಜ ಬಿದ್ದ ನೆಲವಾಗಿರಬೇಕು. ಒಳ್ಳೆಯ ನೆಲವಾಗಿರೋಣ. ನಮ್ಮನ್ನು ನಾವು ದೇವರ ವಾಕ್ಯವನ್ನ ಸ್ವೀಕರಿಸಿಕೊಳ್ಳುವುದಾದರೆ, ತಿಳ್ಕೊಳ್ಳುವುದಾದರೆ 100% ಫಲ ಖಂಡಿತವಾಗಿ ಕೊಡ್ತೇವೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ದೇವರಿಂದ ಹುಟ್ಟುವುದಂದ್ರೆ ಏನು? ನಮ್ಮ ಪಾಪಗಳ ಪಾಲಿಗೆ ಸಾಯಲ್ಪಟ್ಟು ನೀತಿಗಾಗಿ ಜಯಿಸುವವನು. ನಮ್ಮೊಳಗೆ ದೇವರ ವಾಕ್ಯ ಬಂದಾಗ ನಮ್ಮೊಳಗಿರ್ತಕ್ಕಂಥ ಪಾಪದ ಸ್ವಭಾವಗಳು ಸತ್ತು ಹೋಗುತ್ತವೆ. ನಾವು ನೀತಿವಂತರಾಗಿ ಜೀವಿಸುತ್ತೇವೆ, ನಾವು ಹೊಸಬರಾಗಿರ್ತೇವೆ. ಅದಕ್ಕೆ ವಾಕ್ಯದಲ್ಲಿ ನೋಡುತ್ತೇವೆ, ಅವನಾದ್ರೂ ಕ್ರಿಸ್ತನಲ್ಲಿದ್ದರೆ ಆತನು ನೂತನ ಸೃಷ್ಟಿಯಾದನು. परमेश्वर से जन्म लेने का मतलब यह है, जन्म लेने का मतलब यह है कि हमारे जब प्रभु का वचन हमारे अंदर आता है, हमारे अंदर का पाप का स्वभाव मर जाता है और हम नए हो जाते हैं. जब हम नए हो जाते हैं, परमेश्वर के स्वर्ग के राज्य का भेद को जानने का समझ मिल जाता है. आमेन. ಯೇಸುವು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ನಾರಿದ್ದಾರೆ. जो कोई भी ये विश्वास करता है कि यीशु मसीह ही परमेश्वर का पुत्र है, इसके अलावा इस दुनिया में कोई जय नहीं पा सकता. ಯೇಸುವೇ ದೇವರ ಮಗನೆಂದು ನಂಬುವವನು ಮಾತ್ರ ಲೋಕದ ಮೇಲೆ ಜಯ ಸಾಧಿಸಲಿಕ್ಕೆ ಸಾಧ್ಯ. ಇಂದು ನೀನು ಯೇಸುವನ್ನು ದೇವರ ಮಗನೆಂದು ನಂಬುವುದಾದರೆ, ಸ್ವೀಕರಿಸುವುದಾದರೆ, ನಿನಗೆ ಲೋಕದ ಮೇಲೆ ಜಯವಿದೆ, ರೋಗದ ಮೇಲೆ ಜಯ ಇದೆ, ಮರಣದ ಮೇಲೆ ಜಯವಿದೆ, ಪಾಪದ ಮೇಲೆ ಜಯವಿದೆ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವಜನರೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪರಲೋಕದ ರಾಜ್ಯದ ರಹಸ್ಯಗಳನ್ನು ತಿಳಿದುಕೊಳ್ಳುವವರ ವಿಶ್ವಾಸಿಗಳೇ, ನಿಮಗೆ ಕೊಡಲ್ಪಟ್ಟಿದೆ. ನಿಮ್ಮ ಕಣ್ಣು ಕಾಣ್ತಾ ಇದೆ, ಕಿವಿ ಕೇಳ್ತಾ ಇದೆ, ತಿಳಿದುಕೊಳ್ತಾ ಇದ್ದೀರಾ, ನೀವು ಧನ್ಯರು. प्यारे भाई बहनों, यदि आप विश्वासी है, परमेश्वर का वचन को सुन रहे हैं, देख रहे, समझ रहे, तो आप धन्य हैं, क्योंकि आपको स्वर्ग के राज्य के रहस्य को समझने का वरदान दिया गया है. परमेश्वर का धन्यवाद करेंगे. आइए आंख बंद करते हैं, प्रार्थना करेंगे. बन्नी ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರಿಗೆ ಸ್ತೋತ್ರ ಮಾಡೋಣ. ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ, ನೀನೇ ನನ್ನೊಡೆಯನು. ಓಣಿಸಲು ಆಗದಷ್ಟು ಉನ್ನತ ನೀನೇ ನನ್ನೊಡೆಯನು. ನಿನ್ನನ್ನಾರಾಧಿಸುವೆ, ನಿನ್ನನ್ನಾರಾಧಿಸುವೆ, ನಿನ್ನನ್ನಾರಾಧಿಸುವೆ. ಹೌದು ಸ್ವಾಮಿ, ಕರ್ತನೆ ನಿನಗೆ ಸ್ತೋತ್ರ. ಪ್ರಿಯ ದೇವಜನರೇ, ನೆನಪಿರಲಿ, ನಮ್ಮ ಒಳಗೆ ಕರ್ತನ ವಾಕ್ಯವು ಕೆಲಸ ಮಾಡಿದೆ. ಮತ್ತೆ ಅದು 100%, 60%, 30 ಫಲವನ್ನು ಕೊಡಲು ನಮಗೆ ಶಕ್ತರನ್ನಾಗಿ ಮಾಡಿದೆ. ಕರ್ತನಿಗೆ ಸ್ತೋತ್ರ ಮಾಡೋಣ. ಪರಲೋಕದ ರಾಜ್ಯದ ರಹಸ್ಯಗಳನ್ನು ತಿಳಿದುಕೊಳ್ಳುವ ಜ್ಞಾನವನ್ನು ಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಮಾಡೋಣ. स्वर्ग के राज्य को रहस्य को समझने का जो ज्ञान उसने हमें दिया है, उसके लिए उसका धन्यवाद करेंगे. धन्यवाद प्रभु. ಸ್ತೋತ್ರ ರಾಜ, ಸ್ತೋತ್ರ ಕರ್ತನೆ. ಪರಲೋಕದ ರಾಜ್ಯದ ರಹಸ್ಯಗಳನ್ನು ತಿಳಿದುಕೊಳ್ಳೋರನ್ನಾಗಿ ನಮ್ಮ ಕಿವಿಗಳನ್ನು ತೆರೆದು, ನಮ್ಮ ಕಣ್ಣುಗಳನ್ನು ತೆರೆದು, ನಮ್ಮ ತಿಳುವಳಿಕೆಯನ್ನು ನೀಡಿದ ದೇವರೇ ನಿನಗೆ ಸ್ತೋತ್ರ. हमारे आंखों को आपने खोला, हमारे कानों को आपने खोला और समझने की हिम्मत दिया, ताकत दिया, समझ दिया, सामर्थ्य, इसलिए धन्यवाद. सारे में मां, यदि किसी का आंख बंद है, किसी का कान बंद है, यीशु के नाम में खुल जाए, समझ खुल जाए. सारे महिमा, सारे महिमा ನಮ್ಮ ಸೇವೆ ಪ್ರತಿಯೊಬ್ಬ ಜನರ ಮೇಲೆ ನಿನ್ನ ದಯ ಪಡಲಿ. ರೋಗದಲ್ಲಿದ್ದರೆ ಆರೋಗ್ಯ ಕೊಡು, ಕೊರತೆ ನೀಗಿಸು, ಸಮಸ್ಯೆ ಇದ್ದರೆ ಜಯ ಕೊಡು. Let them have your mercy over them, in their families and in the work and in everything, in education and everything. ಭಾರತವು ಬಿಡುಗಡೆಯ ದೇಶವಾಗಿರಲಿ.
ಎಲ್ಲ ಘನತೆ ನಿನಗೆ, ಎಲ್ಲ ಘನತೆ ನಿನಗೆ ಸ್ವಾಮಿ. ವಿಶೇಷವಾಗಿ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರ ಮೇಲೆ, ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರ ಮೇಲೆ ನಿನ್ನ ದಯ, ನಿನ್ನ ಕೃಪೆ ವಾರವೆಲ್ಲ ನಮ್ಮನ್ನು ನಡೆಸು. ಸ್ತುತಿ ಘನ ಮಹಿಮೆ ನಿನಗೆ ಯೇಸು ನಾಮದಲ್ಲಿ ತಂದೆ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮ ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಬಂದರೂ ಮರೆಯಬೇಡ. ಆಮೆನ್. ಯೇಸು ರಕ್ತಂ ಚ ಪ್ರಭು ಯೇಸು ರಕ್ತಂ ಚ ಪ್ರಭು ಯೇಸು ನಾಮದಲ್ಲಿ ಸಂಪೂರ್ಣ ಜಯ ಸಿಗಲಿ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸಿದ ಕೇಳಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ತಲೆಬಾಗಿ ಅಂತ್ಯಾಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನಂತ ಸಹವಾಸ ನಮ್ಮ ಸಂಗಡ, ನಿಮ್ಮ ಸಂಗಡ, ಕೂಡಿ ಬಂದರೆ ಎಲ್ಲರ ಸಂಗಡ, ಶಿಶುವಾಗಿ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರ ಸಂಗಡ ಇವತ್ತು ನಾಳೆ ನಿರಂತರವಿರಲಿ. ಆಮೆನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ಕಾಪಾಡಲಿ. ಇಂದಿನಿಂದ ಎಂದೆಂದಿಗೂ ದೇವರು ನಿಮಗೆ ಒಡೆಯನಾಗಿರಲಿ. ಪರಲೋಕದ ರಾಜ್ಯದ ರಹಸ್ಯಗಳ ಜ್ಞಾನವನ್ನು ನಿಮಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ರಿ. परमेश्वर का धन्यवाद करो, क्योंकि वो स्वर्ग के राज्य को भेद को समझने का वरदान आपको दिया है. गॉड ब्लेस यू. हैव वंडरफुल वीक.